ಹರೇ ಶ್ರೀನಿವಾಸ ಗುರುಗಳೇ. ಹೇ ಶ್ರೀನಿವಾಸ ಹರೇ ಸದ್ದಾಕ್ಬಿಡ್ದು ಗುರುಗಳೇ. ಸದ್ದಾಕ್ಬಿಡ್ದು ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಗಂ ವಾದಿರಾಜ ಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಭಕ್ತಾನಾಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರ ಗುರವೇ ನಮಃ ಪ್ರಣಮತ್ ಕಾಮಧೇನುಂ ಚ ಭಜಸ್ವರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗೋಪಾಲದಾಸ ಗುರವೇ ನಮಃ. ಇವತ್ತು ಮೂರು ಆರಾಧನೆ ಸರಿಯಾ? ಒಂದು ಇತ್ತು ಉತ್ತರ ಆರಾಧನೆಯ ಯಾರದು? ನರಹರಿ ತೀರ್ಥರ ಉತ್ತರ ಆರಾಧನೆ. ನರಹರಿ ತೀರ್ಥರ ಉತ್ತರ ಆರಾಧನೆ. ನರಹರಿ ತೀರ್ಥರ ಚರಿತ್ರೆ ತಿಳಿಯೋದಿಲ್ಲ ನಿಮ್ಮೆಲ್ಲಾರೇನು? ಯಾರು ಒಂದೇ ಒಂದು 3 ಪಾಯಿಂಟ್ಸ್ ಯಾರು ಹೇಳ್ತೀರಿ ಅವರ ಬಗ್ಗೆ? ಗುರುಗಳೇ ನಾ ಎಲ್ಲ ಯಾರ್ಯಾರು ಬಂದಿದ್ರಿ ಅಟೆಂಡೆನ್ಸ್ ನೋಡ್ರೋಣ. ರೇಣುಕಾದೇವಿ, ವರುಣವಿ ಸರಿಯಮ್ಮ, ಅಂಬ್ರಣಿ, ಕೌಶಿಕ, ಹೌದು ಗುರುಗಳೇ. ಆಮೇಲೆ ಪ್ರಕೃತಿ ಎಕ್ಸಾಮ್ ಇದೆ ಅಂತ ಹೇಳಿದಿಂತ. ಸಂಧ್ಯಾ, ನಮಸ್ಕಾರ ಬಾಬಾ. ಅಂಕಿತಾ, ಪ್ರತಿಕಾನ್ ಬಂದಿದ್ದಾಳಯ್ಯ. ಅವ್ರ ಪಕ್ಕದಲ್ಲಿ ಇದ್ದ. ಓಕೆ. ಭಾರ್ಗವ್ ಕೃಷ್ಣ, ಆಮೇಲೆ ಅಜಯ್ ಕೃಷ್ಣವಾ? ಸರಿ, ಅಜಯ್ ಕೃಷ್ಣ, ಆಮೇಲೆ ಪೂರ್ಣಶ್ರೀ. ಬೇರೆ ಯಾರು ಬಂದರಿ? ಪ್ರಹ್ಲಾದ್ ಬಂದನಯ್ಯ. ಸರಿ. ಹರೇ ಶ್ರೀನಿವಾಸ. ಸರಿ, ನರಹರಿ ತೀರ್ಥರ ಬಗ್ಗೆ ಹೇಳ್ರಿ. ನರಹರಿ ತೀರ್ಥರ ಬಗ್ಗೆ ಏನು ಏದೋ ಒಂದು ಪಾಯಿಂಟ್ ಗುರುಗಳೇ. ಮೂಲ ರಾಮದೇವನು ಮೂಲ ಸೀತಾದೇವಿಯನ್ನು ವೃತ್ತ ಮಧ್ವಾಚಾರ್ಯರಲ್ಲಿ ಬಂದು ಕೊಟ್ರು. ಕರೆಕ್ಟ್. ನರಹರಿ ತೀರ್ಥರು ಬಂದು ಮಧ್ವಾಚಾರ್ಯರ ಪ್ರಧಾನ ಶಿಷ್ಯ 4 ಬಂದ್ರಿ ಯಾರ? ಅಜಯ್, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಸದಾ ಕೇಳು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ. ನರಹರಿ ತೀರ್ಥರು ಏನ್ ಮಾಡಿದ್ರು? ಬೃಂದಾವನ ಬಂದು ಎಲ್ಲಿದೆ ಬೃಂದಾವನ? ಎಲ್ಲಿದೆ? ಚಕ್ರತೀರ್ಥ ಪಕ್ಕದಲ್ಲಿ. ಹಂಪಿ ಚಕ್ರತೀರ್ಥಲ್ಲಿ ಇದೆ. ಪೂರ್ವಾಶ್ರಮ ಹೆಸರು ಶ್ಯಾಮಶಾಸ್ತ್ರಿ. ಇದ್ಯಾರಪ್ಪ ಹೇಳೋದು? ಅಂಕಿತ. ಓ ಸೂಪರ್. ಅವರು ಕಳಿಂಗ ದೇಶದ ಗಜಪತಿಯಾಗಿದ್ದರು. ಕಳಿಂಗ ದೇಶದಲ್ಲಿ ಗಜಪತಿ ರಾಜ್ಯದಲ್ಲಿ ಅವರೇನಾಯ್ತು? ಅವರು ಅಲ್ಲಿ ಪ್ರಯಾಣ ಮಾಡಿದಾಗ ಅವರಿಗೆ ಯಾಣ ಅಭಿಷೇಕ ಮಾಡಿತ್ತು. ಅಭಿಷೇಕ ಮಾಡಿ ಏನ್ ಮಾಡಿತ್ತು ಅವರಿಗೆ? ಅಲ್ಲಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಟ್ರು. ಯಾಣ ಯಾರಿಗೆ ಅಭಿಷೇಕ ಮಾಡಿದ್ರು ಅವರೇ ರಾಜ ಅಂತ ಹೇಳಿದ್ರು. ಯಾರು ಯಾಣ ಅಭಿಷೇಕ ಮಾಡಿರುತ್ತು? ನರಹರಿ ತೀರ್ಥರಿಗೆ ಅಭಿಷೇಕ ಮಾಡಿತ್ತು. ಅವರೇನಾಯ್ಟ್ರು? ರಾಜವಾದ್ರು. 12 years ರಾಜವಾದ್ರು. ಎಷ್ಟು ವರ್ಷ ಇದ್ರು? 12 years. 12 ವರ್ಷ ರಾಜವಾಗಿ ಇದ್ರು.
ಅದಕ್ಕೆ ಆಮೇಲೆ ಅವರೇನ್ ಮಾಡಿದ್ರು? ಮುಡುಸಾವೆಲ್ಲ ಏನ್ ಮಾಡಿದ್ರು ಅಲ್ಲಿಂದ? ಗಜಾನನ ರಾಮದೇವರನ್ನ ನಂಗೆ ಕೊಡು ಅಂತ ಕೇಳಿದ್ರು. ಆಗ ಅದನ್ನ ತಕೊಂಡ್ ಬಂದು ಮಧ್ವಾಚಾರ್ಯರಲ್ಲಿ ಒಪ್ಪಿಸಿದರು. ಒಪ್ಪಿಸಿದಾಗ ಏನಾಯ್ತು? ಅದನ್ನ ಮಧ್ವಾಚಾರ್ಯರ್ ಉತ್ವಾನ ದ್ವಾದಶಿ ದಿನ ಪೂಜೆ ಮಾಡಿದರು. ಅವತ್ತಿನ ದಿನ ಎರಡು ಉತ್ವಾನ ದ್ವಾದಶಿ ಅಂದ್ರೆ ಏನಬ್ಬ? ತುಳಸಿ ವಿವಾಹ. ತುಳಸಿ ವಿವಾಹ. ಸರಿ. ಸರಿ, ಈತು ನಾವು ಇನ್ನೊಂದು ಆರಾಧನೆ ಯಾರದು ಇವತ್ತು? ಗೋಪಾಲ ಮಧ್ಯ ಆರಾಧನೆ ಯಾರಿಗೆ? ಗೋಪಾಲದಾಸರು. ಯಾರು? ಗೋಪಾಲದಾಸರು. ಇನ್ನೊಂದು ಉತ್ತರಾಜ ಮಠದ ಸತ್ಯಾಭಿಜ್ಞ ತೀರ್ಥರು. ಯಾರು? ಸತ್ಯಾಭಿಜ್ಞ ತೀರ್ಥರು ಯಾರು ಗುರುಗಳು? ಅದ ಸತ್ಯ ಪ್ರಮೋದ ತೀರ್ಥರ ಗುರುಗಳು. ಸತ್ಯ ಪ್ರಮೋದ ತೀರ್ಥರ ಬೃಂದಾವನ ಎಲ್ಲಿದೆ? ತಿರುಕೋಯಿಲೂರು. ಇದು ನೋಡಿದ್ದೀಯ ನೀನು? ಸರಿ. ಗೋಪಾಲದಾಸರು ಯಾರ ಅವತಾರ? ಗಣೇಶ, ಗಣೇಶರ ಅವತಾರ. ಸರಿಯಾ? ಅವರೋட ಕಾಲ ಏನು? ಪೀರಿಯಡ್ 1721 to 1769. ಎಷ್ಟು ವರ್ಷ ಇದ್ದಿದ್ದಾರೆ? 48 years ಇದ್ದಿದ್ದಾರೆ. ಓಕೆವಾ? 48 years தான் ಇದ್ರು. ಎದಕ್ಕೆ 48 years ஒன்னா இருந்தார் அவரு தெரியுமா உனக்கு? ಅವರು ಬಂದು ಜಗನ್ನಾಥ ದಾಸರಿಗೆ ಬಂದು 40 years ಅವರು ಕೊಟ್ಟರು. ತನ್ನೋಡ ಆಯುಷ್ಲಿ 40 years ಕೊಟ್ಬಿಟ್ರು ಫ್ರೀಯಾ. ಜಗನ್ನಾಥ ದಾಸರಿಗೆ ಯಾರಿಗೆ ಕೊಟ್ರು? ದಾನವಾಗಿ ಕೊಟ್ರು. ಯಾರಿಗೆ? ಜಗನ್ನಾಥ ದಾಸರಿಗೆ ಕೊಟ್ಟದಿಂದ 48 years ಇವರು ಧ್ಯಾನ ಮಾಡಿ ತನ್ನ ದೇಹನ ಬಿಟ್ರು, ಅವತಾರನ ಪೂರ್ತಿ ಮಾಡಿ ನೋಡ್ರು. ಸರಿಯಾ? ಬಾ, ಜಗನ್ನಾಥ ದಾಸರಿಗೆ ಇವರು ಯಾರು? ಇವರ ಗುರುಗಳು ಯಾರು? ವಿಜಯದಾಸರು. ವಿಜಯದಾಸರು. ಇವರ ಗುರುಗಳು ಯಾರು? ವಿಜಯದಾಸರು. ಇವರೇನ್ ಮಾಡಿದರು? ರಾಯಚೂರು ಪ್ರಾಂತ್ಯದಲ್ಲಿ ಇವರ ಅವತಾರ ಆಗಿತ್ತು. ಇವರಿಗೆ ಪೂರ್ವ ಇವರು ದಾಸರ ಆಳಕ್ಕೆ ಮುಂಚೆ ಇವರ ಹೆಸರೇನು? ಭಾಗಣ್ಣ. ಏನ್ ಹೆಸರು? ಭಾಗಣ್ಣ. ಇವರೊಂದು ಸರಿಯಾ? ಆಮೇಲೆ ಇವಾಗ ಯತಿಗಳಂದ್ರ ಅವ್ರು ಬಂದು ಸನ್ಯಾಸಾಶ್ರಮ ತಕೊಂಬಕ್ ಮುಂಚೆ ಅವ್ರಿಗೆ ಬಂದು ಪೂರ್ವಾಶ್ರಮದ ಹೆಸರಂತ ಹೇಳ್ತಾವ್ರ. ಪೂರ್ವಾಶ್ರಮಗಳಿಲ್ಲ. ಇವರು ಯಾರು? ಅವರು ಇವ್ರಿಗೆ ಏನಂತ ಹೇಳೋರು? ಗೃಹಸ್ಥರಾಗಿದ್ದವರು. ಸೊ ಅದರಿಂದ ಇವರು ಏನು? ಇವರು ನಮ್ಮಂತ ಫ್ಯಾಮಿಲಿ ಇರೋರು. ಸೊ ಅವ್ರು ಬಂದು ದಾಸರಾಗಕ್ ಮುಂಚೆ ಅವರು ಒಂದು ಪೀರಿಯಡ್ ಇರೋರು. ಕೇಳ್ಕಲ್ಲ. ಇವಾಗ ಯತಿಗಳಂದ್ರ ಅವ್ರಿಗೆ ಪೂರ್ವಾಶ್ರಮದ ಕಾಲ ಅಂತ ಹೇಳ್ತೇವೆ. ಅದೇ மாதிரி ದಾಸರಿಗೇನು? ದಾಸ ದೀಕ್ಷೆಯೇ ಮಿಂಚೆ ಅವರಿಗೆ ಅಷ್ಟಾ? ದಾಸ ದೀಕ್ಷೆಯ ಅವರು. ಈಗ ಇವರ ಅಂಕಿತ ಏನು? ಗೋಪಾಲ ವಿಠಲ. ಗೋಪಾಲದಾಸರ ಅಂಕಿತ ಏನು? ಗೋಪಾಲ ವಿಠಲ. ಸರಿ, ಈಗ ಅವ್ರ ಬಗ್ಗೆ ಇನ್ನು ನೋಡೋಣವಾ? ಅವ್ರ ಬರ್ತ್ ಪ್ಲೇಸ್ ಎಲ್ಲಿ ಅವತಾರ ಮಾಡಿದರು? ಮೊಸರಕಲ್ಲು ಅಂತ ಈಗ ನೋಡಿದೆವು ನಾವು. ಇಲ್ಲಿದೆ, ನೋಡಿದ್ರಾ? ರಾಯಚೂರು ಪ್ರಾಂತ್ಯದಲ್ಲಿ ಮೊಸರಕಲ್ಲು ವಿಲೇಜ್ ಅಲ್ಲಿ ಅವರ ಗ್ರಾಮದಲ್ಲಿ ಅವರ ಅವತಾರ ಆಯಿತು. ಇನ್ನೊಂದು, ಅವರು ಆರಾಧನೆ ಏತು ಬಂದಿದೆ? ಪುಷ್ಯಮಾಸ. ಇವತ್ತೇನು? ಪುಷ್ಯಮಾಸ ಕೃಷ್ಣ ಪಕ್ಷ ಅಷ್ಟಮಿ. ಪುಷ್ಯಮಾಸ ಕೃಷ್ಣ ಪಕ್ಷ ಅಷ್ಟಮಿ. ಕೂತಲ್ರಿ, ಕಲಾ ಕೂತ್ಕೊಬ ಇಲ್ವಾ? ಪುಷ್ಯಮಾಸ ಕೃಷ್ಣ ಪಕ್ಷ ಅಷ್ಟಮಿ ದಿವಸ ಅವರು ಆರಾಧನೆ. ಈಗ ನೋಡೋಣ ಅವರ ಬಗ್ಗೆ ಇನ್ನು. ಅವರ ಅಮ್ಮ ಅಪ್ಪ ಹೆಸರೇನು? ಅವರಿಗೆ ಅಪ್ಪ ಮುರಾರಿರಾಯ ವೆಂಕಮ್ಮ. ಮುರಾರಿರಾಯ ವೆಂಕಮ್ಮ ಅಂತ ಹೇಳಿ ಅವ್ರ ತಾಯಿ ತಂದೆಯವರು. ಅವ್ರೇನ್ ಮಾಡಿದ್ರು? ಮೊಸರುಕಲ್ಲು ಅಂತ ರಾಯಚೂರು ಪ್ರಾಂತ್ಯದಲ್ಲಿ ಅವ್ರ ತಾಯಿ ತಂದೆ ಇದ್ರು. ಅವ್ರಿಗೆ ಎಷ್ಟು ಮಕ್ಕಳು? 4 ಮಕ್ಕಳು ಇದ್ರು. ಎಷ್ಟು ಬಂದ್ರು? ಭಾಗಣ್ಣ, ದಾಸಪ್ಪ, ತೀನಪ್ಪ, ರಂಗಪ್ಪ. 4 ಬಂದ್ರು.
ತುಂಬಾ ಪುವರ್ ಫ್ಯಾಮಿಲಿ. ಎಷ್ಟು? ತುಂಬಾ ಬಡತನ, ಊಟಕ್ಕೆ ಕಷ್ಟ. ಅವ್ರ ಅಪ್ಪ ಬೇಗವೇ ಕಾಲ ಇಟ್ಟು, ತಂದೆ ಇಲ್ಲ. ನಾವೆಲ್ಲ ಏನ್ ಮಾಡ್ತೇವೆ, ಅಪ್ಪನಿಗೆಲ್ಲ ರೆಸ್ಪೆಕ್ಟೇ ಕೊಡೋದಿಲ್ಲ, ಅಪ್ಪನೋಡ ವ್ಯಾಲ್ಯೂವೇ ಯಾರಿಗೆ ತಿಳಿಯೋದಿಲ್ಲ ತುಂಬ ಬಂದ್ರಿಗೆ. ಅಂದ್ರೆ ಏನಾಗ್ತೆ, ಅವರ ಅಪ್ಪ ಬೇಗ ಕಾಲ ಇಟ್ರು. ಮುರಾರಿ ರಾಯರು ಬೇಗವೇ ಕಾಲ ಇಟ್ರು. ಹಾಗೇನಾಯ್ತು ಅವರಿಗೆ, ಫ್ಯಾಮಿಲಿ ಹೆಂಗ ನಡೆಸ ಅಂತಿಲ್ಲ. ಯಾಕಂದ್ರೆ ಇನ್ಕಮ್ ಇಲ್ಲ ಅವರಿಗೆ, ಇನ್ಕಮೇ ಇಲ್ಲ. ಏನ್ ಮಾಡಿದ್ರು, ಈ ವೆಂಕಮ್ಮ ಅಂತ ಅವರ ಅಮ್ಮ ಏನ್ ಮಾಡಿದ್ರು, ಹತ್ತಲಿ ಇನ್ನೊಂದು ವಿಲೇಜಿಗೆ ಮೂವ್ ಮಾಡ್ಬಿಟ್ರು. ಅಲ್ಲಿನವರಿಗೆ ಇಲ್ಲಕ್ಕೆ ಸ್ಥಳ ಇಲ್ಲ ಅಂತ, ಸ್ಟೇ ಹನುಮನ್ ಮಾಡ್ಲಿಕ್ಕೆ ಮನೆ ದೇವ್ರ ಇಲ್ಲ. ಗುಡಿಲಿ ಲಿವ್ ಆ? ಮಾಡೋದು. ಹನುಮನ್ ದೇವ್ರ ಗುಡಿಲಿ ಒಂದು ಸ್ಟೇ ಮಾಡ್ಲಿಕ್ಕೆ ಮನೆ ಇಲ್ಲ ನೋಡು. ಅಪ್ಪ ಬೇಗ ಕಾಲ ಇದ್ದಿಂದ ಅವರಿಗೆ ಮುಂಜಿಯೇ ಆಲ, ಉಪನಯನವೇ ಆಲ. ಚಿಕ್ಕ ವಯಸ್ಸಲ್ಲಿ ಯಾರು ಉಪನಯನ ಮಾಡಿಡಾರು, ಯಾರು ಮಾಡಿಲ್ಲಕ್ಕೆ ರೂಪ ಇಲ್ಲ, ಊಟಕ್ಕೆ ದಾರಿ ಇಲ್ಲ, ಇಲ್ಲಕ್ಕ ಮನೆ ಇಲ್ಲ. ಏನ್ ಮಾಡಿರು, ಹತ್ತಿಲಿ ಒಂದು ಆಂಜನೇಯರ ಗುಡಿ ಇತ್ತು ಪಾಪ. ಆ ಆಂಜನೇಯರ ಗುಡಿ ಹತ್ತಿಲಿಯೇ ಅವ್ರು ಅಲ್ಲಿಯೇ ಸ್ಟೇ ಮಾಡ್ತಾ ಇದ್ರು ಅಂತ, 4 ಮಕ್ಕಳನ್ನ ಇಟ್ಕೊಂಡು ಅವರ ಅಮ್ಮ. ಓಕೆವಾ? ಆಗ ಅವರಿಗೆ ಆಂಜನೇಯರ ಅನುಗ್ರಹ ಅಲ್ಲಿ ಆಗ್ತಾ ಇತ್ತು. ಸರಿಯಾ? ಆಗ ಏನ್ ಮಾಡಾರು, ಬರೀ ಕಳಿ ಗಂಜಿ ಇದು ತರ ಆಹಾರ ಆ ಕಾಲದಲ್ಲಿ, ಬೇರೆ ಏನ್ ಸಿಕ್ಕಲ್ಲ ಅವರಿಗೆ. ಆಗ ಒಂದಿನ ಏನಾಯ್ತು, ಹತ್ತಿರ ಆ ಊರ್ಲಿ ಕರ್ನ್ ಅಂತಿಲ್ಲಾರು. ಕರ್ನ್ ಅಂದ್ರೆ ಏನು, ಈ ಲ್ಯಾಂಡ್ ಓನರ್ಸ್ ಅವ್ರೆಲ್ಲ ಏನ್ ಮಾಡಾರು, ಈ ಸಾಲನ ಬಂದು ಒತ್ತಿಗೆ ಕೊಡಾರು, ಲೀಸ್ ಟೆಂಪ್ರರಿಯ. ಆ ಸಾಲನ ನಾವೇನ್ ಮಾಡುವ ಒಂದು ತಕೊಂಡಲ್ಲಿ ಅಗ್ರಿಕಲ್ಚರ್ ಹಾರ್ವೆಸ್ಟಿಂಗ್ ಮಾಡಿ ನಾವು ಅದ್ರಲ್ಲಿ ಏನಿದೆಯೋ ಮಾರುಬಿಟ್ಟು ಅದಕ್ಕೆ ಒಂಚೂರು ರೂಪಾಯಿ ಅವರಿಗೆ ಕೊಡುಕು ಅಂತ ಮಾರಿ ಮಾಡ್ತಾ ಇದ್ರು. ಆಗ ಮಾಡೋಣ ಅಂತ ಕೇಳಿದ್ರೆ ಇವರು ಆ ಸಲ ಕೊಟ್ಟವ ಅದನ್ನು ಕೊಲ್ಲ. ಏನ್ ಮಾಡಿದ್ರು, ನಂಗೆ ಕೊಂಚವಾದ ಏನೋ ಒಂದು ಹೆಲ್ಪ್ ಮಾಡ್ರಿ ತುಂಬಾ ರಿಕ್ವೆಸ್ಟ್ ಮಾಡಿ ಪ್ರಾರ್ಥನೆ ಮಾಡಿದ್ರು ಅವರು. ಅವರು ತುಂಬಾ ಕೋಪದಿಂದ ನಡ್ಕೊಂಡ್ರಂತೆ. ಆ ಬಾಗನ್ನ ಅವ್ರಿಗೆ ಶಾಪ ಇಟ್ಟಂತ. ಏನ್ ಶಾಪ? ಆ ನೀರಿರು ಕುಡ್ದು ಮನೆ ನೀನು ಮಕ್ಕಳಿಲ್ಲಂಗಾಗಲಿ, ಇನ್ನೊಂದು ಇಲ್ಲಿ ಈ ಒಂದು ನೆಲದಲ್ಲಿ ಏನೇ ಇರೋದು ನೀರೇ ಇರಬಾರದು ಅಂದ್ರು. ಇವತ್ತುವರೆಗೆ ನೀರಿಲ್ಲ ಅಂತ ಆ ಸಲ್ಲಿ. ಅವ್ರಿಗೆ ಅಷ್ಟು ಶಕ್ತಿ ಇತ್ತು. ಎದಕ್ಕೆ ಅಷ್ಟು ಶಕ್ತಿ ಇತ್ತು? ಗಣೇಶನೋಡ ಅವತಾರ. ಗಣೇಶನ ಅವತಾರ ಒಂದು. ಇನ್ನೊಂದು, ಆ ಊರಲ್ಲಿ ಒಂದು ಒಳ್ಳೆ ಸದ್ಬ್ರಾಹ್ಮಣರಿದ್ರು. ಅವ್ರೇನ್ ಮಾಡಿದ್ರು, ಅವ್ರು ತಂಗಿದ್ದ ಒಂದು ಮನೆ ಶಿಫ್ಟ್ ಮಾಡಿದ್ರು. ಆ ಮನೆಯಲ್ಲಿ ಅವ್ರು ಏನ್ ಮಾಡಿರು, ನಾನು ನಿಮ್ಮ ಮಗನಿಗೆ ಧರ್ಮ ಉಪನಯನವನ್ನು ಮಾಡುತ್ತೇನೆ. ಏನು ಧರ್ಮ ಉಪನಯನ? ಫ್ರೀ ಆಫ್ ಕಾಸ್ಟ್. ಈಗೆಲ್ಲ ಉಪನಯನ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ, ಉಪನಯನ ಮಾಡಕ್ ಏನ್ ಮಾಡ್ತಾರೆ, ಇವೆಲ್ಲ 5 lakhs 10 lakhs ವೆಚ್ಚ ಉಪನಯನಕ್ಕೆ ರಿಸೆಪ್ಷನ್ ಇಡ್ತಾ ಇದ್ದಾರೆ. ಏನು ಉಪನಯನ ಎಂಬುದು ಒಂದು ಸಂಸ್ಕಾರ. ಉಪನಯನ ಎಂಬುದು ಒಂದು ಸಂಸ್ಕಾರ. ಷೋಡಶ ಸಂಸ್ಕಾರ. ಷೋಡಶ ಸಂಸ್ಕಾರ ಅಂದ್ರೆ ಏನು? ಸಂಸ್ಕಾರ ಅಂದ್ರೆ ಏನು? ಫಸ್ಟ್, ವಾಟ್ ಆರ್ ದ ವೇರಿಯಸ್ ರಿಚುವಲ್ಸ್ ಟು ಬಿ ಡನ್ ಅಟ್ ವೇರಿಯಸ್ ಸ್ಟೇಜಸ್? ರಿಚುವಲ್ಸ್ ಹುಟ್ಲಕ್ಕೆ ಮಿಂಚ ಹೊಟ್ಟೆಲಿರಾವಲಿ ಮಾಡ್ತಾರಲ್ಲ, ಒಳಗ ಹಪ್ಪುತ್ತ ಬಳ ತುಳಸಾನ ಪುಂಸವನ ತೀಮಂದ ಅದರಿಂದ ಆರಂಭಿಸ್ತೆ. ಎಲ್ಲಿ ಕೂಸು ಹೊಟ್ಟೆಲಿರಾವೇಳಂದವೇ ರಿಚುವಲ್ಸ್ ಆರಂಭಿಸ್ತೆ. ಅದು ತರ ಸಂಸ್ಕಾರ. ಹುಟ್ಟಿದೊಡತೆ ಏನ್ ಮಾಡ್ತಾರೆ, ಅದಕ್ಕೆ ಹೆಸರು ಹುಟ್ಟಿದೊಡತೆ ರಿಚುವಲ್ಸ್ ಅಂದ್ರೆ ಏನು? ಸಂಪ್ರದಾಯ ನಾವು ಮಾಡ್ತೇವಲ್ಲ, ಪೂಜೆ, ಒಂದು ಸಡಂಗ್ ಅಂತ ಹೇಳ್ತಾರಲ್ಲ ತಮಿಳಲ್ಲಿ, ಅತನ್ ರಿಚುವಲ್ಸ್. ಹುಟ್ಟಿದೊಡತೆ ಏನ್ ಮಾಡ್ತಾರೆ, ಕೂಸಿಯ ಹೆಸರಿಡರು. ಜಾತಕರ್ಮ ನಾಮಕರಣ. ಏನು ಜಾತಕರ್ಮ ನಾಮಕರಣ? ಹುಟ್ಟಿದೊಡತೆ ಹೆಸರಿಡಾರು. ನಾಲಿಯಲ್ಲಿ ಒಂದು ಬಂಗಾರದ ಉಂಗುರದಲ್ಲಿ ತೆಗೆದು ಉಜ್ಜಿನ ಇಟ್ಟು ನಿಂಗೆ ಇದು ಹೆಸರು ಅಂತ ಕಿವಿಲಿ ಹೇಳಾರು ಅಪ್ಪ 3 ಸಾರಿ, ಅದು ಅವನ ಹೆಸರಾಗತ್ತೆ. ಸರಿಯಾ? ಇತ ಮಾರಿ ಸಂಸ್ಕಾರ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಒಂದೊಂದು ಸಂಸ್ಕಾರ ಮಾಡ್ತಾರೆ. ಇನ್ನೊಂದೇನ್ ಮಾಡ್ತಾರೆ, ಚವಳ ಕೂದಲನ್ನ ತೆಗೆದುಬಿಟ್ಟು ಕಿಮಿ ಕುಕ್ಕಿ ಎಲ್ಲ ಮಾಡ್ತಾರಲ್ಲ, ಅದು ಒಂದು ಸಂಸ್ಕಾರ. ಅದಕ್ಕೆ ಮೇಲೆ ಗಂಡು ಮಕ್ಕಳಾದ್ರೆ ಏನ್ ಮಾಡೋರು, ಉಪನಯನ ಒಂದು ಸಂಸ್ಕಾರ. ಉಪನಯನ ಒಂದು ಸಂಸ್ಕಾರ. ಆಗ ಇವ್ರು ಏನ್ ಮಾಡಿತ್ತು, ಅಪ್ಪ ಇಲ್ಲ ಪಾಪ, ಚಿಕ್ಕ ವಯಸ್ಸಲ್ಲೇ ಕಾಲ ಇಟ್ಟು, ಊಟಕ್ಕೆ ದಾರಿ ಇಲ್ಲ, ತಂಗಲಕ್ಕೆ ಸ್ಥಳ ಇಲ್ಲ, ಆಂಜನೇಯ ಗುಡಿಲಿ ತಂಗಿದ್ದು ಸ್ಟೇ ಮಾಡ್ತಾ ಇದ್ರು. ಆಮೇಲೆ ಯಾರೋ ಒಬ್ರು ಏನ್ ಮಾಡಿರು, ನಾನು ನಿಮಗೆ ಧರ್ಮ ಉಪನಯನ ಮಾಡ್ತಾನೆ. ಏನು ಧರ್ಮ ಉಪನಯನ ಅಂದ್ರೆ ಏನು, ಫ್ರೀಯಾ ಮಾಡಿ ಕೊಡ್ತಾನೆ ಅಂತ ಹೇಳಿ ಉಪನಯನವನ್ನು ಮಾಡಿದ್ರು. ಆಗ ಅವ್ರು ಏನ್ ಮಾಡಿದ್ರು, ಉಪನಯನ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಸಂಧ್ಯಾ ವಂದನ ಮಾಡ್ಬೇಕು.
ಆಗ ಇವ್ರು ಎಷ್ಟು ಮಾಡಿರು? ಗಾಯತ್ರಿ ಮಂತ್ರ ಜಪ ಹೇಳ್ತಾ ಇದ್ರಂತೆ. ಎಷ್ಟು ಹೇಳಿರು? 1 crore ಹೇಳಿದ್ದಾರೆ. 1 ಕೋಟಿ. ಎಷ್ಟು? 1 crore ಗಾಯತ್ರಿ ಮಂತ್ರ ಜಪವನ್ನು ಹೇಳಿದ್ದಾರೆ. ಗುರುಗಳೇ ನೀವು ಮುಂಚೊಂದು ಕತೆ ಹೇಳಿರಿಲ್ಲ, ನಂಗೆ ಆ ಕತೆ ವಾಯ್ಸ್ ಬ್ರೇಕ್ ಆಗ್ತತೆ, ಮತ್ತೊಂದ್ಸತಿ ಹೇಳ್ತಾರ? ಹೇಳ್ತಾನಪ್ಪ, ಮುಡ್ಸಿರ್ತಾನಪ್ಪ ಒಂದು ನಿಮಿಷ. ಇದು 1 crore ಹೇಳಿದ್ದಾರೆ. ಎಷ್ಟು? 1 ಕೋಟಿ ಹೇಳಿದ್ದಾರೆ. ಸರಿಯಾ? ಆಗ ಏನಾಯ್ತು? ಒಂದ್ ದಿವಸ ಅವ್ರ ಗಾಯತ್ರಿ ಜಪ, ಈಗೆಲ್ಲ ನಾವು ಗಾಯತ್ರಿ ಜಪ ಹೆಂಗ್ ಮಾಡ್ತೇವೆ? ಮಾಡವ್ರೆ ಹತ್ತಿಲಿರೋವ್ರು ಏನ್ ಮಾಡ್ತಾರೆ, ಅಲ್ಲಿರೋವ್ರು ಏನ್ ಮಾಡ್ತಾರೆ, ಟಿವಿಲಿ ಏನ್ ನೋಡ್ತಾ ಇದೆ, ಮೊಬೈಲ್ ಏನ್ ಮೆಸೇಜ್ ನೋಡೋಣ, ಎದ್ದು ಅಲ್ಲಿ ಇಲ್ಲಿ ನೋಡೋದು, ಮಾತಾಡೋದು, ಹಿಂಗೆಲ್ಲ. ಅವ್ರ ಗಾಯತ್ರಿ ಜಪ ಮಂತ್ರ ಜಪ ಮಾಡಾಮೇಲೆ ಹಾವು ಬಂದು ಸುತ್ತಿ ನುಡ್ತು. ಏನಾಯ್ತು? ಹಾವು ಸುತ್ತಿ ನುಡ್ತಂತೆ. ಅವ್ರು ಏನ್ತೆ ತಿಳಿಲ್ಲ. ಆಗಣು ಅವ್ರು ಗಮ್ಮತ್ತಿದ್ರು. ಆಗಣು ಅವ್ರ ಏನ್ ಮಾಡಿತ್ತು ಮೈಲಿ, ಆ ಒಂದು ಮಾಲ್ಲ ಹಂಗೆ ಹೊರಡಿತು. ಅವ್ರ ಅಮ್ಮ ಧೈರ್ಯವಾದಿರುತ್ತೆ. ಎದಕ್ಕೆ ಧೈರ್ಯವಾದ್ರು? ಅವ್ರು ಮಾಡೋ ಗಾಯತ್ರಿ ಜಪ ಮಾಡೋ ಶಕ್ತಿ ಎಷ್ಟಿದೆ ಅಂತ ಅವ್ರ ಅಮ್ಮನಿಗೆ ತಿಳಿದಿತ್ತು. ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು. ಸೊ ಗಾಯತ್ರಿ ಜಪಕ್ಕೆ ಎಷ್ಟು ಶಕ್ತಿ ಇದೆ ನೋಡ್ರ. ಹಾವು ಗಮ್ಮತ್ತು ಹಿಡಿತುತ್ತೆ. ಗಾಯತ್ರಿ ಜಪ ಹೇಳ ಗೋಪಾಲದಾಸರನ್ನ ಹಾವು ತಿಂದಾಗ ಅದು ಹಂಗೆ ವಾಪಸ್ ಹೋಗಿತ್ತು. ಅದಕ್ಕಮ್ಮನ ಒಂದ್ ದಿವಸ ಅವರಿಗೆ ಏನಾಯ್ತು, ನಾಲಿಯಲ್ಲಿ ಯಾರೋ ಒಬ್ರು ಏನೋ ಒಂದು ಬೀಜಾಕ್ಷರವನ್ನು ಬರೆದಿಟ್ಟ ಹಂಗ ಅವರಿಗೆ ಕಾಣಿಸಿತ್ತು. ಆಗ ಅವರಿಂದ ಏನಾಯ್ತು, ವ್ಯತ್ಯಾಸವಾಗಿ ಅವರಿಗೆ ಕಾಣಿಸ್ತು. ಏನು? ಜ್ಞಾನ, ಎಲ್ಲ ಶಾಸ್ತ್ರ ಜ್ಞಾನ. ನೋಡಿ, ಅವರು ಪ್ರಾಪರ ಎಲ್ಲ ಓದಿಲ್ಲ ಅಂದ್ರೆ, ಆದ್ರೆ ಅವ್ರು ಮಾಡಿದ 1 ಕೋಟಿ ಗಾಯತ್ರಿ ಜಪದಕ್ಕೆ ಏನ್ ಸಿದ್ಧಿಯಾಗಿತ್ತು ಅವರಿಗೆ. ಯಾರು ಮುಖ ನೋಡಿದ್ರು ಅವರು 3 ಜನ್ಮನ ಹೇಳ್ತಾ ಇದ್ರು ಅಂತ. ಎಷ್ಟು? 3 ಜನ್ಮ. ನಮ್ಮ ಮುಖ ನೋಡಿದ್ರತೆ ತಿಳಿದಿರೋದು ಗೋಪಾಲದಾಸರಿಗೆ. ಇದಕ್ಕೆ ಮುಂಚೆ ನಾಯ, ಹಂದಿಯ, ಟೈಗರ, ಲಯನ, ಮನುಷ್ಯನ, ಆಕಳ, ಆಡ, ಮಾಡ ಎಲ್ಲ ತಿಳಿದಿರೋದು. ಎಲ್ಲ ಆಫ್ಘಾನಿಸ್ತಾನಲ್ಲಿ ಹುಟ್ಟಿದನ, ಅಂಟಾರ್ಟಿಕಾನ, ಎಲ್ಲ ಚೈನೀಸ. ಅದೇ ಚೈನೀಸ ನೀನು ಜನ್ಮಲಿ. ಒಬ್ರೊಬ್ರು ಒಂದು ಗೋಪಾಲದಾಸರ ಮುಂದೆ ನಿಂತ್ಕೊಂಡ್ರೆ 3 ಜನ್ಮ ಏನು ಅಂತ ಹೇಳಿರಾರು ಇಷ್ಟೊತ್ತಿಗೆ. ಹಿಂಗತನ ಹೇಳ್ತಾ ಇದ್ರಂತೆ. ಊರ್ಲಿರ ಎಲ್ಲರೂ ಹೇಳ್ತಾ ಇದ್ರಂತ. ಅವ್ರು ಏನು, ಹೋದ ಜನ್ಮ ಏನು, ಅದಕ್ಕೆ ಮಿಂಚಿನ ಜನ್ಮ ಏನು, ಅದಕ್ಕೆ ಮಿಂಚಿನ ಜನ್ಮ ಏನು. ಗುರುಗಳೇ, ನಂಗೊಂದ್ ಡೌಟ್. ಇವಾಗ ಬಂದು ಗೋಪಾಲದಾಸರು ಬಂದು ಪಿಳ್ಳೆಯಾರು ಅವತಾರಂದ್ರೆ ಅವ್ರು ನಾವು ಪಿಳ್ಳೆಯಾರು ಬಂದು ರೆಕಗ್ನೈಸ್ ಮಾಡಾರ ತಿಳಿದಿರೋದು. ಆಗತಾನೆ ಅದಕ್ಕೆ ಅಪ್ರೋಕ್ಷ. ಅವರಿಗೆ ಈಗ ಇಲ್ಲ, ಅವರಿಗೆ ಬಂದು ವಿಜಯದಾಸರ ಅವರ ಸ್ವರೂಪವನ್ನು ತೋರಿಸಿಕೊಟ್ರು. ಅದನ್ನ ಅರ್ಥ ಬರ್ತಾ ಹೇಳ್ತಾನೆ. ಸೊ 3 ಜನ್ಮವನ್ನು ಹೇಳ್ತಾ ಇದ್ರು. ಆಗ ವಿಜಯದಾಸರು ಇಲ್ಲಿ ಎಲ್ಲಾರು ಕ್ಯೂ ಇಲ್ಲಿ ಎಲ್ಲಾರು ಹೇಳ್ತಾ ಇದ್ರು. ಏನು, ನೀ ಹಿಂದೆ ಯಾರು, ಏನು ಏನು ಎಲ್ಲ ಹೇಳ್ತಾ ಇದ್ರು. ತುಂಬಾ ಜನ ಸೇರ್ಲಕ್ಕ ಆರಂಭಿಸ್ಬಿಟ್ರು. ತುಂಬಾ ಜನ ಸೇರ್ಲಕ್ಕ ಆರಂಭಿಸ್ಬಿಟ್ರು. ಇದಕ್ಕೆ ಯಾರು ನೋಡಿರೋನು ಇದಕ್ಕೆ ಮಿಂಚೆ ಏನು, ನೀ 3 ಜನ್ಮ ಏನು ಅಂತ ಹೇಳ್ತಾ ಇದ್ರು. 3 ಜನ್ಮ ಏನೇಳ್ತೈತಿ ಅಂತ ಹೇಳ್ತಾ ಇದ್ರು. ಅದು ಕರೆಕ್ಟ್ ಅಂತ ಅವ್ರಿಗೆ ಹೆಂಗ್ ಗೊತ್ತಿರ್ತ ಎಲ್ಲರಿಗೂ? ಅವರಿಗೆ ಇವರಿಗೆ ಹೇಳೋ ವೇಳೆ ಅವರಿಗೆ ಆ ಒಂದು ರಿಯಲೈಸೇಷನ್ ಕೊಡ್ತಾ ಇದ್ರು ಅವ್ರು. ಸರಿಯಾ? ಅಕ್ಷೋಭ್ಯ ತೀರ್ಥರು ಜಯತೀರ್ಥರಿಗೆ ಕರೆಕ್ಟ್ ಅಂತಾನೆ ಗುರುಗಳ ಅನುಗ್ರಹ ಶಕ್ತಿ. ಏನಾಯ್ತು, ವಿಜಯದಾಸರು ಅಲ್ಲಿ ಬಂದಿದ್ರಂತೆ. ಅವರು ನೋಡಿದರೆ ಅವರು ಇವರಿಗೆ 6 ಜನ್ಮವನ್ನು ಹೇಳ್ತಾ ಇದ್ರಂತೆ. ಏನು? ವಿಜಯದಾಸರು ಹೇಳಿದ ಹೊರತು ಇವ್ರಿಗೆ ಇನ್ನೂ ಆಶ್ಚರ್ಯವಾಯಿತು. ಏನಪ್ಪಾ, ನೀ ಎಲ್ಲಾರ ಜನ್ಮನ ಹೇಳ್ತಾ ಇದ್ದಿಲ್ಲ, ನಿಂದನ ನೀನ್ ನೋಡಿಕೊಂಡಿಯಾ ಅಂತ ಹೇಳಿ. ನಿಂದನ ನೀನ್ ನೋಡಿಂಡಿಯಾ ಹಂಗಂತ ಬಂದು ಗೋಪಾಲದಾಸರು ವಿಜಯದಾಸರಿಗೆ ಹೇಳಿರ. ವಿಜಯದಾಸರು ಕೇಳಿರು. ಆಗ ವಿಜಯದಾಸರು ಏನ್ ಮಾಡಿದ್ರು, ಅವರಿಗೆ ಅವರ ಸ್ವರೂಪ ಯೋಗ್ಯತೆಯನ್ನ ಅವರಿಗೆ ತೋರಿಸಿಕೊಟ್ರು. ಅವರು ಗಣೇಶನ ಅಂಶ ಸಂಭೂತರು ಎಂಬ ವಿಷಯವನ್ನ ತೋರಿಸಿಕೊಟ್ಟು ಅವರಿಗೆ ಏನ್ ಮಾಡಿದ್ರು, ಮಂಗರಾಯರ ದೇವಸ್ಥಾನ ಅಂತ ಒಂದಿದೆ. ಎಲ್ಲಿ? ಮಂಗರಾಯರ ದೇವಸ್ಥಾನ ಎಲ್ಲಿ? ಮಂತ್ರಾಲಯ ಹತ್ತಿರ ಇದೆ. ಮಂಗರಾಯ ಹನುಮಂತ ದೇವರಲ್ಲಿ ಇರೋವ್ರ ಹೆಸರೇನು? ಆದೋಣಿ ಅಂತ ಊರಿದೆ. ಎಲ್ಲಿ? ಆದೋಣಿ. ಆದೋಣಿ ಅಂತ ಕೇಳಿದ್ರೆ, ಆದೋಣಿ ಅಂತ ಊರು ಕೇಳಿದ್ರೆ ಯಾರ ಹೆಸರು ಯಾಪ ಬರುತ್ತೆ ನಿಮಗೆ? ವೆಂಕಣ್ಣ. ವೆರಿ ಗುಡ್. ವೆಂಕಣ್ಣ ಯಾರು? ಆದೋಣಿ ಒಂದು ಬಂದು ಒಂದು ಆಡು ಮೇಚ ಅವರು ಆಕ್ಚುಲಿ. ಅದಕ್ಕಮಲ ಏನಾದ್ರು ಆದೋಣಿ ಆಗಿದ್ರು ರಾಯರೋಡ ಅನುಗ್ರಹದಿಂದ. ಆಗ ಅಂತ ಆದೋಣಿಯಲ್ಲಿ ಆ ಬೆಟ್ಟದಲ್ಲಿ ಮಂಗರಾಯರ ದೇವಸ್ಥಾನ ಇತ್ತು. ಮಂಗರಾಯರ ದೇವಸ್ಥಾನ ಇತ್ತು. ಆ ಮಂಗರಾಯರ ದೇವಸ್ಥಾನದಲ್ಲಿ ಇವರಿಗೆ ಅಂಗಿತವನ್ನು ಕೊಟ್ರು. ದಾಸ ದೀಕ್ಷೆಯನ್ನು ಕೊಟ್ಟು ಇವರಿಗೆ ಏನ್ ಅಂಗಿತ ಕೊಟ್ರು? ಗೋಪಾಲ ವಿಠಲ. ಏನು?
ಗೋಪಾಲ ಗೋಪಾಲ ವಿಠಲ. ವಿಠಲ. ಅದಕ್ಕೆ ಆಮೇಲೆ ಇವರು ಫುಲ್ ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡಿದ್ದಾರೆ. ಭಾರತ ದೇಶ ಪೂರ್ತಿಯಾಗಿ ಬದರಿಯಿಂದ ಹಿಮಾಲಯಾಸ್ ಇಂದ ರಾಮೇಶ್ವರ ಪರ್ಯಂತ ಫುಲ್ಲ ಯಾತ್ರೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಏನ್ ಮಾಡಿದ್ರು? ತಿರುಪತಿ. ಬ್ರಹ್ಮೋತ್ಸವಕ್ಕೆ ಹೋಗಾರಂತೆ. ವಿಜಯದಾಸರ ತುಂಬಾ ಪ್ರಿಯವಾದ ಶಿಷ್ಯರು ಅವರು. ವಿಜಯದಾಸರು ಎಷ್ಟು ಸಾರಿ ಬ್ರಹ್ಮೋತ್ಸವಕ್ಕೆ ಹೋಗಿದ್ದಾರೆ? ವಿಜಯದಾಸರ ಕಾಲ ನಾವು ಇನ್ನು ಚರಿತ್ರೆ ಇನ್ನು ಕವರ್ ಮಾಡಲ್ಲ, ಕರೆಕ್ಟಾ? ವಿಜಯದಾಸರು ಮುಡ್ಸುಟ್ಟೇವ ನಮ್ಮ ಸಿಲೆಬಸ್ಲಿ ಅಲ್ಲ, ಸರಿಯಾ? ವಿಜಯದಾಸರು ಬಂದು ವಿಜಯದಾಸರ ಕವಚ ಓಡ ಸೇರಿಸಿ ಹೇಳಿ ಕೊಡ್ತಾನೆ, ಸರಿಯಾ? ವಿಜಯದಾಸರ ಕವಚ ಸ್ಮರಿಸಿ ಬದುಕಿರೋ ಅದನ್ನು ಸೇರಿ ಹೇಳ. ಸರಿಯಾ? ಆಗ ಈ ಕಥೆ ತಿಳಿಯೋದು ನಿಮಗೆ ನಡೆದ್ದು. ವಿಜಯದಾಸರು ಮಾನ್ವಿ ಪ್ರಾಂತ್ಯಕ್ಕೆ ಬಂದಿದ್ರು. ಮಾನ್ವಿಲಿ ಯಾರು ಮನೆ ಇದೆ? ಜಗನ್ನಾಥದಾಸರು. ಜಗನ್ನಾಥದಾಸರ ಕಥೆ ನಾವು ಅಟೆಂಡ್ ಮಾಡಿದ್ದೇವೆ ಎಲ್ಲಾರು. ಪಾರ್ಟ್ 1 ಮಾಡಿದಂತ ಇದ್ದಾರೆ, ರಿಮೈನಿಂಗ್ ಪಾರ್ಟ್ ಇದೆ, ಇನ್ನು ಪೆಂಡಿಂಗ್ ಇದೆ. ಗುರುಗಳೇ, ಒಂದ್ ನಿಮಿಷ ಮುಂಚಿನ ಸ್ಟೇಜ್ ತೋರಿಸ್ತಾ. ಮುಂಚೆಲಿ ಏನಂದ್ರೆ ಅವರು ಆ ಊರ್ಲಿ ಕರ್ನಮ್ ಇದ್ರು. ಕರ್ನಮ್ ಅಂದ್ರೆ ಲ್ಯಾಂಡ್ ಓನರ್. ಅವ್ರ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳಿಂಡ್ರು, ಏನು ಇಲ್ಲಿ ಬಂದು ಕಲ್ಟಿವೇಟ್ ಮಾಡಿ ಅಂತಾನೆ, ನಂಗೆ ಹೆಲ್ಪ್ ಮಾಡ್ರಿ, ಇಲ್ಲಿ ಧಾನ್ಯವನ್ನ ನಾನು ಹಾರ್ವೆಸ್ಟಿಂಗ್ ಮಾಡಿ ಅಂತಾನೆ ಹಂಗಂತ ಕೇಳಿ. ಆಗ ಅವ್ರೇನ್ ಮಾಡಿದ್ರು? ತುಂಬಾ ಬೊಯ್ದು ಅವಮಾನ ಮಾಡಿಸಿ ಕಳಿಸಿಕೊಟ್ರು. ಆಗ ಬಾಗಣ್ಣ ಕೋಪವಾಗಿ ನಮ್ಮ ತಾಯಿಗೆ ಅವಮಾನ ಆಗಿತ್ತು ಅಂತ ಏನ್ ಮಾಡಿದ್ರು? ಅವ್ರ ಅಮ್ಮ ಹತ್ತದ್ದನ್ನು ನೋಡಿ ಶಾಪವನ್ನು ಇಟ್ರು. ನಾವೀಗ ಏನ್ ಮಾಡ್ತೇವೆ? ಅಮ್ಮನ ನಾವೇ ಅಲಿಸ್ತೇವೆ, ನಾವೇ ಬೊಯ್ಯೋದು ಅಮ್ಮನ. ಈಗ ಅವ್ರ ಅಮ್ಮ ಹತ್ತದಕ್ಕೆ ಅವ್ರು ಶಾಪ ಇಟ್ರು. ಈಗ ನಾವೇನ್ ಮಾಡ್ತಾವು? ಅಮ್ಮನ ಕಷ್ಟಪಡ್ತಾದೆ ನಾವೇ. ಏನಾದ್ರಿ ಕರೆಕ್ಟಾ? ಇಲ್ಲವಾ? ಆಗ ಅವ್ರೇನ್ ಮಾಡಿದ್ರು? ಶಾಪವನ್ನು ಇಟ್ರು. ಶಾಪಟ್ಟಕ್ಕೆ ಏನಾಯ್ತು? ಹಿಂಗೆ ಕೂಸಿಲ್ಲ ಹಂಗ ಆಗ್ಲಿ ಅಂದ್ರು. ಅವ್ರ ವಂಶಕ್ಕೆ ಕೂಸಿಲ್ಲ. ಅಲ್ಲಿ ನೀರು ಒಂದು ಬಾಮಿ ಇತ್ತು ಅಂತ, ಈ ಬಾಮಿಲಿ ನೀರೇ ಇಲ್ಲ ಹಂಗ ಆಗ್ಲಿ ಅಂತ ಹೇಳಿದ್ರು. ಇವತ್ತುವರೆಗೆ ಏನಾಗಿಡುತ್ತು ಆ ಊರ್ಲಿ? ನೀರೇ ಇಲ್ಲ. ಅರ್ಥ ಆಯ್ತಪ್ಪ ಅಂಕಿತ? ಅರ್ಥ ಆಯ್ತು ಗುರುಗಳೇ. ಆದೋಣಿ ಪ್ರಾಂತ್ಯಕ್ಕೆ ಬಂದಿದ್ರು. ಮಾನ್ವಿ ಪ್ರಾಂತ್ಯಕ್ಕೆ ಬಂದಿದ್ರು. ಆ ಮಾನ್ವಿಯಲ್ಲಿ ಯಾರಿದ್ರು? ಶ್ರೀನಿವಾಸಾಚಾರ್ಯರು, ಸುಧಾ ಪಂಡಿತರಿದ್ರು. ಯಾರು? ಸುಧಾ ಪಂಡಿತರು. ಅವ್ರೇನ್ ಮಾಡಿದ್ರು? ಅವರಿಗೆ ಎಷ್ಟು ಜ್ಞಾನ ಇತ್ತು ಅಂದ್ರೆ, ಅವ್ರ 5 ವಯಸ್ಸಲ್ಲಿ ಇರೋ ವೇಳೆಗೆ ವರದೇಂದ್ರ ತೀರ್ಥ ಪಂಚಕ ಅಂತ ಶ್ಲೋಕ ಬರೆದಿದ್ರು. ಎಷ್ಟು? 5 ವಯಸ್ಸಲ್ಲಿ ಶ್ಲೋಕ ರೈಟ್ ಓನ್ ಇನ್ ಹಿಸ್ ಓನ್ ವರ್ಡ್ಸ್ ಬರೆದಾರೆ. ವರದೇಂದ್ರ ಪಂಚಕ ಅಂತ ಶ್ಲೋಕವನ್ನು ಬರೆದಿದ್ದಾರೆ. ವರದೇಂದ್ರ ತೀರ್ಥರು ಯಾರು ತಿಳಿಯದ? ಯಾರು ಪರಂಪರೆ? ಊರ್ಲಿದೆ ಮೂಲ ಬೃಂದಾವನ. ಅಜಯ್, ಪುಣೆಯಲ್ಲಿ ವರದೇಂದ್ರ ತೀರ್ಥರ ಮೂಲ ಬೃಂದಾವನ ಇದೆ. ಆ ಬೃಂದಾವನ ಮಹಿಮೆ ಏನು? ಆ ಒಂದು ಬೃಂದಾವನ ಮೇಲೆ ಇನ್ನೊಂದು ಬೃಂದಾವನ, 2 ಬೃಂದಾವನ. ಹೌದು. ಅಲ್ಲಿ ರಾಯರ ಮೃತ್ತಿಗೆಯನ್ನ ತಗೊಂಡು ಪ್ರತಿಷ್ಠೆ ಮಾಡಿಕೊಂಡು ಬಂದಾಗ ವರದೇಂದ್ರ ತೀರ್ಥರ ಮೂಲ ಬೃಂದಾವನ ಮೇಲೆ ರಾಯರ ಮೃತ್ತಿಗೆ ಬೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಮಾತ್ರ ರಾಯರಿಗೆ ಅಭಿಷೇಕ ಮಾಡಿದರೆ ಆ ಅಭಿಷೇಕದ ಹಾಲು ಪಂಚಾಮೃತ ವರದೇಂದ್ರ ತೀರ್ಥರ ಮೇಲನ್ನು ಬೀಳ್ತಾ ಇದೆ. ಸರಿಯಾ? ವರದೇಂದ್ರ ತೀರ್ಥರ ಕಾಲದಲ್ಲಿ ಎಷ್ಟೋ ದಾಸರಿ ಅನುಗ್ರಹ ಮಾಡಿದವರು ವರದೇಂದ್ರ ತೀರ್ಥರು. ಆಗ ಜಗನ್ನಾಥದಾಸರು ವರದೇಂದ್ರ ತೀರ್ಥರ ಅನುಗ್ರಹವನ್ನು ಪಡೆದವರು. ಸರಿಯಾ? ಆಗ ಶ್ರೀನಿವಾಸಾಚಾರ್ಯರಿದ್ರು. ಸಂಸ್ಕೃತದಲ್ಲಿ ತುಂಬಾ ಜ್ಞಾನ ಅವರಿಗೆ. ಎಷ್ಟು ಅವರಿಗೆ ಸಂಸ್ಕೃತ ಮೇಲೆ ಒಂದು ಏನ್ ಹೇಳೋರು? ಈ ಮொழி ವೆರಿ ಅಂತ ಹೇಳ್ತಾರಲ್ಲ, ಈಗೆಲ್ಲ ಬತ್ತಲ್ಲ, ಹಿಂದಿ ವೆರಿ, ತಮಿಳ್ ವೆರಿ, ಆ ವೆರಿ, ಈ ವೆರಿ, ಆ ವೆರಿ, ಎಲ್ಲಾ ವೆರಿ ಇದೆ. ಅವ್ರಿಗೆ ಎಷ್ಟು ಇತ್ತು ಅಂದ್ರೆ, ಸಂಸ್ಕೃತ ಮೇಲೆ ಇಂಟ್ರೆಸ್ಟ್ ಎಷ್ಟಿತ್ತು ಅಂದ್ರೆ, ಅವರು ಮನೆಯಲ್ಲಿ ಸಂಸ್ಕೃತ ಮಟ್ಟದ್ರೆ ಮಾತಾಡುತ್ತೆ. ಮಡಿಲಿರ ವೇಳೆ ಅವ್ರು ಸ್ನಾನ ಮಾಡ್ತು ಬರೋ ವೇಳೆ ಯಾರೋ ಕನ್ನಡದಲ್ಲಿ ಮಾತಾಡಿರೆ ಮೈಲಿ ಅಂತ ಹೇಳಿ ತಿರ್ಸಿ ಸ್ನಾನ ಮಾಡ್ತಾ ಇದ್ರು. ಏನು ನಾವೀತೇನ್ ಮಾಡ್ತೇವೆ? ಎಲ್ಲಾ ಮಾತಾಡ್ತೇವೆ. ಆಗತಾನೆ ಕ್ರಿಕೆಟ್ ಪ್ಲೇಯರ್, ಸಿನಿಮಾ ಆಕ್ಟರ್, ಆಕ್ಟ್ರೆಸ್, ಸಿನಿಮಾ ಮೂವಿ ಎಲ್ಲಾ ಹೆಸರು. ಅವ್ರೇನ್ ಮಾಡ್ತಾ ಇದ್ರು? ಸಂಸ್ಕೃತದಲ್ಲಿ ಮಟ್ಟತನ ಮಾತಾಡುತ್ತೆ. ಅವ್ರ ಪತ್ನಿಯಾಗ ಮಾತಾಡ್ತಾ ಇದ್ದಾರೆ. ಅಂತ ಜಗನ್ನಾಥದಾಸರು ಏನ್ ಮಾಡಿದ್ರು? ಈ ಒಂದು ದಾಸರುಗಳೇನ ಕನ್ನಡದಲ್ಲಿ ಹಾಡು ಬರೀತಾರಲ್ಲ, ಇದೆಲ್ಲ ಏನು? ಇದೆಲ್ಲ ತಾನೇ ದೊಡ್ಡದಾಗಿಲ್ಲ, ಇದೆಲ್ಲ ದೊಡ್ಡದೇ ಇಲ್ಲ ಅಂತ ಒಂದು ಅಲಕ್ಷ್ಯ. ಸಂಸ್ಕೃತದಲ್ಲಿ ಮಾತಾಡ್ದಂತೆ ಅದೇ ಯಾರು? ಅವ್ರ ವೈಫೇ ಮಾತಾಡ್ತದ್ದು. ಅದು ಜಗನ್ನಾಥದಾಸರ ಶ್ರೀನಿವಾಸಾಚಾರ್ಯರು. ಸರಿಯಾ? ಆಗ ಏನಾಯ್ತು? ಒಂದ್ ದಿವಸ ವಿಜಯದಾಸರ ಆ ಊರು ಪ್ರಾಂತ್ಯದಲ್ಲಿ ಇದ್ದಾರೆ. ಮನೆಯಾಗಿ ಉಂಜವೃತ್ತಿ ಮಾಡಿ 10,000 ಜನಗಳೆಲ್ಲ ಇರುತ್ತೆ. ವಿಜಯದಾಸರು ಹೋದ್ರೆ ಪ್ರಾಂತ್ಯದಲ್ಲಿ ಎಷ್ಟು?
10,000 ಜನಗಳಿಗೆ ಅವರು ಬ್ರಾಹ್ಮಣ ಭೋಜನವನ್ನು ಮಾಡಿಸ್ತಾ ಇದ್ರು. ಏನಾಯ್ತು, ಈ ಊರಲ್ಲಿ ದೊಡ್ಡ ಪಂಡಿತರಿದ್ದಾರೆ, ಶ್ರೀನಿವಾಸಾಚಾರ್ಯರು, ಸುಧಾ ಪಂಡಿತರು, ಅವರನ್ನ ಕರೆದು ಆತು ಬ್ರಾಹ್ಮಣ ಭೋಜನ ಮಾಡ್ತಾವಲ್ಲ ಅವರು ಬರಬೇಕು ಅಂದ್ರು. ಗೋಪಾಲದಾಸರು ಹೋಗಿ ಕರೆದು ಬಂದ್ರು. ಇವ್ರನ್ನ ಹೇಳಿದ್ರು ಸರಿ ಅಂತ ಉಂಟು. ಆತನ ದಿವಸ ಎಲ್ಲ ಉಂಜವೃತ್ತಿ ಆಗಿದೆ, ದೇವರ ಪೂಜೆ ಆಗಿದೆ, ನೈವೇದ್ಯ ಆಗಿದೆ, ಊಟಕ್ಕೆ ಕೂಡಿಸಬೇಕು. ಶ್ರೀನಿವಾಸಾಚಾರ್ಯ ಬರಲಿಲ್ಲ. ಏನ್ ಮಾಡಿದ್ರು, ವಿಜಯದಾಸರು ಕಲಿಸಿಕೊಟ್ರು, ಇನ್ನು ಊಟ ಬನ್ರಿ ಹೇಳುತ್ತ ಕೇಳ್ತು ಬನ್ರಿ. ಕೇಳ್ತು ಬಂದ್ರೆ ಏನಾಯ್ತು, ಅವ್ರೇನ್ ಹೇಳ್ಬಿಟ್ರು, ನಾವು ಊಟ ಆಯ್ತು ಅಂದ್ಬಿಟ್ರು. ಏನಾಯ್ತು, ಊಟ ಆಯ್ತು. ಎದಕ್ಕೆ, ನಂಗೆ ಲೇಟಾಗಿ ಊಟ ಮಾಡಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂದ ಬೇಗ ಮಾಡ್ಬಿಟ್ಟ ಅಂದ್ಬಿಟ್ಟು. ಆದ್ರೆ ಇವ್ರು ಹೇಳಿರುತ್ತೆ ಪಾಪ ವಿಜಯದಾಸರು, ಅಲ್ಲಡ ಹಂಗಂತ ಹೇಳಿದ್ರೆ ಬೇಗ ಕೂಡ ಊಟ ಹಾಕಿರ್ಬೋದಲ್ಲ ಹಂಗ ಅಂತ ಹೇಳಿ. ಆದ್ರೆ ತನ್ನ ಗುರುವಾದ ವಿಜಯದಾಸರು ಕರೆದು ಬರ್ಲಾಂಗ ಬಿಟ್ಟದಿಂದ ಇದಕ್ಕೆ ಹೊಟ್ಟೆ ನೋವು ಬರ್ತಿದ್ದಿಲ್ಲ, ಹಂಗೆ ಆಗಲಿ ಅಂದ್ಬಿಟ್ಟು. ಗೋಪಾಲದಾಸರು ಏನ್ ಹೇಳಿದ್ರು, ನನ್ನ ಗುರುವಿಗೆ ನಾ ಅವಮಾನ ಮಾಡಿದ್ದಿಂದ ಹೊಟ್ಟೆ ನೋವು ತಾನೆ, ಸರಿ ಹಂಗೆ ಅವ್ರಿಗೆ ಹೊಟ್ಟೆ ನೋವೇ ಇಲ್ಲಿ ಇಂದ್ಬಿಟ್ಟು ಅಷ್ಟನೇ. ನಿಜವಾಗಿ ಏನಾಯ್ತು ಅವರಿಗೆ, ಸಿವಿಯರ್ ಸ್ಟೊಮಕ್ ಪೈನ್, ತುಂಬಾ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು, ಒಂದು ನೀರು ಕುಡಿಲಕ್ಕ ಆ ಲೆವೆಲ್ ಹೊಟ್ಟೆ ನೋವು ಬಂದಿರುತ್ತೆ ಅವ್ರಿಗೆ. ಎಲ್ಲಾ ವೈದ್ಯರು ಬಂದು ಎಲ್ಲಾ ವ್ಯಾಧಿ ಸರಿ ಮಾಡಿನೂ ಏನಾಯ್ತು, ಔಷಧ ಕೊಟ್ರು ಅವರಿಂದ ಪೂಜೆ ಮಾಡ್ಲಕ್ಕಾಗಲ್ಲ, ಪಾಠ ತೆಗಿಲಕ್ಕಾಗಲ್ಲ. ಏನ್ ಮಾಡಿದ್ರು, ನೇರ ತಿರುಪತಿ ಹೋಗಿದ್ರು. ತಿರುಪತಿ ಶ್ರೀನಿವಾಸನಿಗೆ ಹೋಗಿ ಸೇವೆ ಮಾಡಿದ್ರು. ಆಮೇಲೆ ಅವ್ರು ಮಂತ್ರಾಲಯಕ್ಕೆ ಬರ ಮೇಲೆ ಆಮೇಲೆ ಹೋದ್ರು, ಹೋಳಿಂಗರ್ ಗಡಿಕಾಚಲಕ್ಕೆ ಹೋದ್ರು. ಗಡಿಕಾಚಲ ಹೋಗಿ ನರಸಿಂಹದೇವರಿಗೆ ಸೇವೆ ಮಾಡಿದ್ರು. ಅಲ್ಲಿನ ಆಗಣು ಏನ್ ಮಾಡಿದ್ರು, ನೇರ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ರು. ಅಲ್ಲಿನ ಸರಿ ಆಗಲ್ಲ. ಏನ್ ಮಾಡಿದ್ರು, ತುಂಗಭದ್ರೆಯಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿದ್ದೇನೆ ಅಂತ ಹೋದ್ರು. ಆಗ ಅವರಿಗೆ ಸ್ವಪ್ನದಲ್ಲಿ ಬಂದಿತ್ತು ಅಂತ ಹೇಳ್ತಾರೆ, ಅಶರೀರಿಯಾಗಿ ಕೇಳಿಸಿತ್ತು ಅಂತ ಹೇಳ್ತಾರೆ. ಯಾರು ಮಾತಾಡಿರು, ರಾಯರೇ ಮಾತಾಡಿರು. ಶ್ರೀನಿವಾಸಾಚಾರ್ಯರೇ, ನೀವು ವಿಜಯದಾಸರಿಗೆ ಮಾಡಿದ ಅವಮಾನ, ಗುರುಗಳಿಗೆ ಅವಮಾನ ಮಾಡಿದರೆ ದೇವರ ಅನುಗ್ರಹ ಮಾಡೋದಿಲ್ಲ. ಏನು, ದೇವರಿಗೆ ತಪ್ಪು ಮಾಡ್ರೆ ಗುರುಗಳ ಅನುಗ್ರಹ ಮಾಡ್ರೆ ದೇವರು ಮಣ್ಣು ಚುಡಾರುತ್ತೆ ಪಾಪ ಅಂತ ಹೇಳಿ ಕ್ಷಮಿಸುಡಾರುತ್ತೆ. ಆದರೆ ಗುರುಗಳಿಗೆ ಅವಮಾನ ಮಾಡಿದರೆ ಸ್ಕೂಲ್ ಆಗಲಿ ಪಾಠತೆಯ ಗುರುಗಳಿಗೆ ಇನ್ನ ಏನ್ ಮಾಡಿಕೊಡುದು, ಇನ್ಸಲ್ಟ್ ಮಾಡಬಾರದು. ಗುರು ಅವಮಾನ ಮಾಡಿದರೆ ತಾನೆ ಗುರುನಿಂದ ವಿಪರೀತ ಅಪವಾದ ಆಗತ್ತೆ. ಹಾಗೇನ್ ಮಾಡಿದ್ರು ಅವರು, ರಾಯರು ಏನ್ ಹೇಳಿದ್ರು, ಜಯದಾಸರ ಹತ್ರ ನೀವು ಹೋಗ್ರಿ ಹಂಗಂತ ಹೇಳಿ. ಇದಕ್ಕೆ ರಾಯರು ಮಾತಾಡಿದ್ರಲ್ಲಿ ಅವರಿಗೆ ಪೂರ್ವ ಅವತಾರದಲ್ಲಿ ರಾಯರು ಪ್ರಹ್ಲಾದರಾಜರಾಗಿದ್ದಾಗ ಶ್ರೀನಿವಾಸಾಚಾರ್ಯರು ಯಾರು, ಪ್ರಹ್ಲಾದರಾಜರು, ಪ್ರಹ್ಲಾದರಾಜರ ತಮ್ಮ. ಆಗ ರಾಯರ ಅನುಗ್ರಹ ಮಾಡಿದ್ರು, ಯಾರು ವಿಜಯದಾಸರ ಹತ್ರ ಹೋದ್ರು. ಜಯದಾಸರು ತುಂಬಾ ಸಾತ್ವಿಕರವರು, ತುಂಬಾ ಕಾಮ್ ಟೈಪ್, ಯಾರ ಮೇಲೂ ಕೋಪ ಪಡಲಾರಂತೆ. ಅವ್ರು ಹೇಳಿರಂತೆ, ನಾಲ್ಲ ಒಂದನೇ ಅಲ್ಲ, ಏನೋ ನನ್ನ ಶಿಷ್ಯ ಗೋಪಾಲದಾಸರು ಅವ್ರಿಗೇನೋ ನನ್ನ ಮೇಲೆ ನನಗೆ ಅವಮಾನ ಆಗಿತ್ತು ಅಂತ ಹೇಳಿ ಮಾತಾಡಿದ್ದಾನೆ, ಅವ್ರು ನೋಡ್ರಿ ಇಂದು. ನೇರ ಅವ್ರೇನ್ ಮಾಡಿದ್ರು, ಉದ್ದನೂರ್ ಗೋಪಾಲದಾಸರ ಜಾಗಕ್ಕೆ ಬಂದ್ರು. ಏನಾಯ್ತು, ಉದ್ದನೂರಿಗೆ ಬಂದಾಗ ಅವ್ರೇನ್ ಮಾಡಿದ್ರು, ಓ ವಿಜಯದಾಸರು ಕಳಿಸಿಕೊಟ್ಟಿದ್ದಾರೆ ಅಂತ ಅವರಿಗೆ ಅರ್ಥ ಆಯಿತು. ಆಗ ನಿತ್ಯನ ಏನ್ ಮಾಡಿದ್ರು, ಧನ್ವಂತರಿ ರೂಪಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿ, ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯ ಮಾಡೋ ಸನ್ನವನು ಇವ ಕೇವಲ ಅಂತ ಒಂದು ಹಾಡು ಹೇಳಿ ಚೋಡ ರೊಟ್ಟಿಯನ್ನು ಮಾಡಿ ನೈವೇದ್ಯ ಮಾಡಿ ಧನ್ವಂತರಿ ಪ್ರಸಾದವನ್ನ ಅವರಿಗೆ ಕೊಟ್ರು. ಹಾಗೇನಾಯ್ತು, ಹೊಟ್ಟೆ ನೋವು ಅಷ್ಟು ವರ್ಷ ಕಾಲ ಇದ್ದ ಹೊಟ್ಟೆ ನೋವು ಸರಿಯಾಯಿಡ್ತು. ಸರಿಗೆ ಒಂದು ಡೌಟ್ ಬರುತ್ತೆ, ಮತ್ತೆ ತಿರುಪತಿ ಶ್ರೀನಿವಾಸನಿಗೆ ಸೇವೆ ಮಾಡಿ ಸರಿಯಾಗಲ್ಲ, ಸೋಳಿಂಗಲ್ಲಿ ಹೋಗಿ ಸರಿಯಾಗಲ್ಲ, ಮತ್ತೆ ದೇವರ ಅನುಗ್ರಹ ಮಾಡಕ್ ಶಕ್ತಿ ಇಲ್ವಾ? ವಿಜಯದಾಸ ರಾಯರಿಗಿಂತ ದೊಡ್ಡವರ, ಏನರ್ಥ, ಗುರುವೋಡ ಮಹಿಮೆ ತೋರ್ಸಕ್ಕೋಸ್ಕರ ದೇವರಿಗೆ ಸೇವೆ ಮಾಡಿದ ಪುಣ್ಯ ಗುರುಗಳ ಹತ್ರ ಒಳಕ ಅನುಗ್ರಹ ಆಯ್ತು. ಮಂತ್ರಾಲಯ ರಾಯರಲ್ಲಿ ಮಂತ್ರಾಲಯ ಸೇವೆ ಮಾಡಿದ ಪುಣ್ಯ ವಿಜಯದಾಸರಿಗೆ ಕಳಿಸಿಕೊಟ್ರು. ವಿಜಯದಾಸರಿಗೆ ಹೋಗಿ ನಮಸ್ಕಾರ ಮಾಡಿದ ಪುಣ್ಯ ಏನಾಯಿತು, ಅಪ್ಪಣ್ಣಾಚಾರ್ಯ ರಾಯರ ಶಿಷ್ಯರು, ಸರಿಯಾ, ವಯಸ್ಸಲ್ಲಿ ದೊಡ್ಡವರು, ಏಜ್ಲಿ ದೊಡ್ಡವರು, ಸರಿಯಾ, ಕೂತ್ಕೊಳ್ಳಿ. ಆಗೇನಾಯ್ತು, ಗೋಪಾಲದಾಸರು ಧನ್ವಂತರಿ ರೂಪಿ ಪರಮಾತ್ಮವನ್ನು ಬೇಡಿ ಆಗ ಚೋಡ ರೊಟ್ಟಿಯನ್ನು ಕೊಟ್ಟಾಗ ಅವರಿಗೆ ಆ ವ್ಯಾಧಿ ಪರಿಹಾರ ಆಯಿತು. ಆಮೇಲೆ ಏನ್ ಮಾಡಿದ್ರು, ಇಬ್ಬರನ್ನು ಕರಕೊಂಡು
ತಿರುಪತಿಗೆ ಹೋಗಿದ್ರು. ಏನ್ ಮಾಡಿದ್ರು? ತಿರುಪತಿ. ತಿರುಪತಿ ಹೋಗಿದ್ರು. ತಿರುಪತಿ ಹೋಗಿದ್ದಾಗ ಆಗ ಶ್ರೀನಿವಾಸಾಚಾರ್ಯರು ತಿರುಪತಿ ಹೋದಾಗ ಏನಾಯ್ತು, ಇಷ್ಟು ದಿನ ಹೊಟ್ಟೆ ನೋವು, ಊಟ ಇಲ್ಲ, ಆಲ್ರೆಡಿ ತುಂಬಾ ಡಿಹೈಡ್ರೇಟೆಡ್ ತಲ್ತಾರಲ್ಲ, ಅಷ್ಟು ಟಯರ್ಡ್ ಆಯ್ದ್ರು ಅವರು. ಈಗ ತರ ಆಹಾರ ಇಳಿತಾ ಇದೆ. ತಿರುಪತಿ ಹೋದಾಗ ಶ್ರೀನಿವಾಸನ್ ನೋಡ್ಲಕ್ ಅವ್ರಿಗೆ ಶಕ್ತಿ ಇಲ್ಲ. ಆ ಗೋಪಾಲದಾಸರು ಏನ್ ಮಾಡಿರು, ಇಲ್ಲಿಯೇ ಇರ್ರಿ, ನಾವು ಈ ಪ್ರಸಾದ ತಗೊಂಡು ಕೊಡ್ತಾನ ಅಂತ ಹೇಳಿ ಹೋದ್ರು. ಏನ್ ಮಾಡಿದ್ರು? ಪ್ರಸಾದ ತಗೊಂಡು ಕೊಡ್ತಾನ ಅಂತ ಹೋದ ಕೊಂಚೊತ್ತಲ್ಲಿ ತಿರುಗಿ ಬಂದುಬಿಟ್ಟಿರುತ್ತೆ. ಬಂದು ಪ್ರಸಾದವನ್ನು ಕೊಟ್ಟು ನೋಡಿರಿಯೇ, ಅಷ್ಟು ವಾಸನೆ ಆಯ್ತು. ಆಹಾ, ಒಳ್ಳೆ ಟೇಸ್ಟ್ ಅಂತ ಹೇಳಿ ತಕೊಂಡು ಸ್ವೀಕಾರ ಮಾಡಿದ್ರೆ, ಇಂಥ ಒಂದು ಪದಾರ್ಥವನ್ನ ಇಷ್ಟು ಆಯುಸು ಪೂರ್ತಿ ಅವರಿದ್ದ ತಿಂದೇದೇ ಇಲ್ಲ. ಏನು ಅಷ್ಟು ರುಚಿಯಾಗಿತ್ತು ಅಂತ ಅದನ್ನ ಸ್ವೀಕಾರ ಮಾಡಿದರೆ ಅಷ್ಟೊಂದು ಆನಂದವಾಗಿತ್ತು. ಎಷ್ಟು ಆನಂದ! ದೇವ್ರನ್ನ ನೋಡ ಒಂದು ಆನಂದ ಆಯಿತು ಅವರಿಗೆ. ಯಾರಿಗೆ? ಶ್ರೀನಿವಾಸಾಚಾರ್ಯರಿಗೆ. ನಿಂಗೇನ್ ಬೇಕಂತ ಪ್ರಸಾದ? ಏನಾಯ್ತು ಒಡತೆ? ತುಂಬಾ ಸಂತೋಷ ಆಯ್ತು ಇವರಿಗೆ. ಆಗ ಎನರ್ಜಿ ಬಂದಂಗಿತ್ತು. ಕೊಂಚತ್ತಲ್ಲಿ ಏನ್ ಮಾಡಿದ್ರು, ಮತ್ತು ಗೋಪಾಲದಾಸರು ಬಂದು ಪ್ರಸಾದ ತಗೊಂಡಾನ ಶ್ರೀನಿವಾಸಾಚಾರ್ಯರೇ, ತೊಕ್ಕಲ್ರಿ ಅಂದ್ರು. ಏನು ಪ್ರಸಾದ ತಗೊಂಡಾನೆ, ತೊಕ್ಕಲ್ರಿ ಅಂದ್ರು. ಆಗ ನೋಡಿದ್ರೇನು, ಇಲ್ಲವಿಲ್ಲ, ಈಗ ತನ ಪ್ರಸಾದ ನೀವು ತಗೊಂಡು ಕೊಟ್ರಿ, ತಕೊಂಡಲ್ಲ ಅಂದ್ರು. ಗೋಪಾಲದಾಸರು ಹೇಳಿದ್ರು, ಇಲ್ಲ, ನಾ ಈಗ ತನ ಬರ್ತಾನೆ, ತುಂಬಾ ಗುಂಪಿತ್ತು, ನಾ ಬರ್ಲವೇ ಇಲ್ಲವೇ ಅಂದ್ರು. ಆಗ ಬಂದದ್ದು ಯಾರು? ಶ್ರೀನಿವಾಸಾಚಾರ್ಯರಿಗೆ ಶ್ರೀನಿವಾಸನೇ ಬಂದಿದ್ದ. ಶ್ರೀನಿವಾಸನೇ ಬಂದು ಪ್ರಸಾದವನ್ನು ಕೊಟ್ಟು ಜಗನ್ನಾಥದಾಸರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಆಗ ಏನಾಯ್ತು ಅವರಿಗೆ, ಅವರ ಆಯುಸ್ಸು ಮುಡಿಯುತ್ತೆ ಅಂತ ತಿಳಿದೋಯ್ತು ಜಗನ್ನಾಥದಾಸರಿಗೆ. 40 years ಓಲ್ಡ್ ಅವರ, 40 ವರ್ಷ. ಆಗ ವಿಜಯದಾಸರು ಸೂಚನೆಯನ್ನು ಕೊಟ್ರು ಗೋಪಾಲದಾಸರಿಗೆ. ನೋಡ್ರಿ, ಫೋನ್ಲಿ ಮಾತಾಡಿರಾ, ವಾಟ್ಸಪ್ ಮಾಡಿರಾ, ಮೆಸೇಜ್ ಮಾಡಿರಾ, ಏನ್ ಮಾಡಿರು? ಏನಿಲ್ಲ. ಅಲ್ಲಿಂದ ಅವ್ರ ಮನಸ್ಸಲ್ಲಿ ಹೇಳಿದ್ರೆ ಇವ್ರಿಗೆ ತಿರುಗ್ತಾ ಇತ್ತಂತೆ. ಗೋಪಾಲದಾಸರು ಹೇಳಿದರು, ಜಗನ್ನಾಥದಾಸರಿಗೆ, ಶ್ರೀನಿವಾಸಾಚಾರ್ಯರಿಗೆ ಆಯುಸ್ಸು ಮುಡಿತಾ ಇದೆ, ನಿಮ್ಮ ಆಯುಸ್ಸಲ್ಲಿ 40 ವರ್ಷನ ಅವರಿಗೆ ದಾನ ಮಾಡಿ ಕೊಡ್ರಿ. ನೀವು ಹಿಂಗೆಲ್ಲಿ ಮಾಡ್ರೂರ, ನಿಮ್ಮ ಗುರು ಹೇಳ್ತಾರೆ, ಸ್ಕೂಲ್ ಟೀಚರ್ ಅವನೋಡ ಪೇಣ ಅವರು ಕುಡುಪ ಅಂತ, ಪೆನ್ನೇ ಕೊಳ್ಳಾರ್ಬೇಕು ನಾವು ಫ್ರೆಂಡ್ಸಿಗೆ. ಕರೆಕ್ಟಾ? ನಿನ್ನ ಮಾರ್ಕ್ಲಿ 40 ಮಾರ್ಕ್ ಕೊಡು ಅಂದ್ರೆ ಕೊಟ್ಟು ಅವನಿಗೆ, ಪಾಸ್ ಆಲಿ ಪಾಪ, ನಿನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ಒಂದು 30 ಮಾರ್ಕ್ಸ್ ಕೊಡು, ಪಾಸ್ ಆಲಿಂದ ಕೊಡುವರ? ಆಯುಸ್ಸನ್ನ ಕೊಟ್ರು, ಗುರು ಭಕ್ತಿಯನ್ನ ತೋರಿಸಿದ್ದಾರೆ ಗೋಪಾಲದಾಸರು. ವಿಜಯದಾಸರು ಹೇಳಿದವರು ಅಂತ ಏನ್ ಮಾಡಿದ್ರು, 40 ವರ್ಷ ಆಯುಸ್ಸನ್ನ ಆ ಕ್ಷಣವೇ ಸಂಕಲ್ಪ ಮಾಡಿ ಆಯುಸ್ಸನ್ನ ಕೊಟ್ರು. ಆ 40 ವರ್ಷದಿಂದ ಅವರೇನಾಗಿತ್ತು, ಮುಂದೆ ಪಂಡರಿಪುರಕ್ಕೆ ಹೋದ್ರು. ಭೀಮ ನದಿಯಲ್ಲಿ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿದಾಗ ಏನಾಯ್ತು ಅವರಿಗೆ, ಒಂದು ಕಲ್ಲು ತಟ್ಟಿತ್ತು, ಅದಲ್ಲಿ ಜಗನ್ನಾಥ ವಿಠಲ ಅಂತ ಬರೆದಿತ್ತು, ಅದುವೇ ಅಂಕಿತವಾಗಿ ತಕೊಂಡ್ರು. ಆವತ್ತಿಂದ 40 ವರ್ಷವಾಗಿ ನಂಗ ದಾನವಾಗಿ ಬಂದ ಈ ಒಂದು ವರ್ಷವನ್ನ ಏನ್ ಮಾಡಬೇಕು, ನಾನು ವೇಸ್ಟೇ ಮಾಡಬಾರದು. ಈತ ನಾವೇನ್ ಮಾಡ್ತೇವೆ, ತುಂಬಾ ಟೈಮ್ ಫೋನ್, ಮೊಬೈಲ್, ರೀಲ್ಸ್, ಫೇಸ್ಬುಕ್, ವಾಟ್ಸಪ್, ಇಲ್ಲಿ ಓದ್ತಾದ ಯೂಟ್ಯೂಬ್, ವೇಸ್ಟ್ ಆಯ್ಸಲ್ಲ. ಅವರೇನ್ ಮಾಡಿರು, ಒಂದೊಂದು ಸೆಕೆಂಡ್ ಯೂಸ್ ಮಾಡಿರುತ್ತೆ. ಜಗನ್ನಾಥದಾಸ ಹರಿಕಥಾಮೃತ ಸಾರವನ್ನು ಬರೆದ್ರು. ಅವ್ರಿಗೆ 80 years, 80 ವರ್ಷ ಆದಾಗ ಆಯುಸ್ ಮುಡಿಯ ಸಮಯದಲ್ಲಿ ಕೂಡ ಹರಿಕಥಾಮೃತ ಸಾರ ಪೂರ್ತಿ ಮಾಡೋ ಸಮಯ ಇತ್ತಂತೆ. ಆಗೇನ್ ಮಾಡಿದ್ರು, ಕಣ್ಣು ರಪ್ಪೆಲ್ಲ ಮುಚ್ಚಿ ನುಡ್ತಂತೆ. ವಯಸ್ಸಾದಾಗ ಶಿಷ್ಯರು ಕಣ್ಣನ್ನು ತೆರೆದಿಡಕ ಇರುತ್ತೆ. ಹೆಂಗ ಕಣ್ಣು ರಪ್ಪಣ ಕೈಯಿಂದ ತೆರೆದು ಇಡಕಂತಾರ ಇರುತ್ತೆ, ಹಂಗೆ ಬರಿತಾ ಇದ್ರಂತೆ. ನಾವು ಚಂದ ಕನ್ನಡ ಪಳಿಚ್ಚತ್ತು ತೆರೆದಿಡವಳಿಗೆ ಏನ್ ಮಾಡ್ತೇವೆ, ಯೂಟ್ಯೂಬ್ ನೋಡ್ತಾ ಇದ್ದೇವೆ. ಅವರೇನ್ ಮಾಡ್ತಾ ಇದ್ರು, ಹರಿಕಥಾಮೃತ ಸಾರನ ಬರಿತಾ ಇದ್ರು. ಯಾತಕ್ಕೆ? ಗೋಪಾಲದಾಸರು ನನಗೆ ದಾನವಾಗಿ ಕೊಟ್ಟ ಈ ಆಯಸ್ಸನ್ನ ನಾನು ವ್ಯರ್ಥ ಮಾಡಬಾರದು, ವೇಸ್ಟ್ ಮಾಡಿಕೊಡುದು ಅಂತ ಹೇಳಿ ಹಂಗ ಉಪಯೋಗ ಮಾಡಿಕೊಂಡಿದ್ದಾರೆ. ಸರಿಯಾ? ಸೊ ಜಗನ್ನಾಥ ಗೋಪಾಲದಾಸರು ಭಾರತ ದೇಶ ಪೂರ್ತಿಯಾಗಿ ಯಾತ್ರೆ ಮಾಡ್ತಾ ಬಂದ್ರು. ಒಂದ್ ದಿವಸ ಒಣುವ ಪಂಡರಿಪುರ ಮಾತ್ರ ಅವರು ಹೋಲ್ಲಂತ. ಏನಾಯ್ತು, ಒಂದು ವನ ಪ್ರಾಂತ್ಯಕ್ಕೆ ಬಂದಿದ್ರು. ಆಗ ತುಳಸಿಯನ್ನು ಹುಡುಕಿಕೊಂಡು ಬಂದಿದ್ದಾರೆ. ಯಾರೋ ಒಬ್ಬ ಕುದುರೆಯಲ್ಲಿ ಬಂದು ಇವರ ಹಿಂದೆಯೇ ಬಂದಿದ್ದಾರೆ ಹೊರಡ್ತಾ. ಇವರು ಅಂಜಿನ ಓಡಿದ್ದಾರೆ ತುಂಬಾ ದೂರಕ್ಕೆ. ಕಡೆಸಲಿ ಏನ್ ಮಾಡಿದ್ರು, ಯಾರಪ್ಪ ನೀನು ಅಂತ ಹೇಳಿ ಬಿಟ್ರುಪ್ಪ ನನ್ನ ಅಂದಿರುತ್ತೆ ಗೋಪಾಲದಾಸ್. ಇವರು ಹೇಳಿರುತ್ತೆ, ನೀ ಅಲ್ಲಿ ಬರ್ಲಿಲ್ಲವೇ, ಎಲ್ಲಿ ಅಲೇನಿಹಿ, ನೀ ಅಲ್ಲಿ ಬರ್ಲಿಲ್ಲ ಅಂತ ಹೇಳ್ತು ಹೊರಟುಬಿಟ್ಟಿರುತ್ತೆ. ಅಮ್ಮಳ ಇವರು ಯಾರದು ಹಿಂಗೆ ಹೇಳಿದವ ಕಾಣೆಯೇ ಹಂಗಂತ ಹೇಳಿ ಯೋಚನೆ ಮಾಡಿದ್ರೆ ಬಂದವ ಪಾಂಡುರಂಗ ವಿಠಲ. ನಾನು ಇವತ್ತು ದಿವಸವರೆಗೆ ಮರಾಠಿಲಿ ಹೇಳ್ತಾ ಹೋಗಿದ್ದಾರೆ, ನೀನು
ನನ್ನ ಬಂದು ಅಲ್ಲಿ ನೋಡ್ಲಿಲ್ಲ ಹಂಗಂಬ ಅದನ್ನು ಸೂಚನೆ ಮಾಡಿದ ಹೊಡತೆ ನೇರ ಅವ್ರೇನ್ ಮಾಡಿದರು, ಪಂಡರಿಪುರಕ್ಕೆ ಹೋಗಿ ಅಲ್ಲಿ ದೇವರ ಮೇಲೆ ಹಾಡುಗಳನ್ನ ರಚನೆಯನ್ನು ಮಾಡಿದ್ರು. ಅಷ್ಟೊಂದು ದೇವರಲ್ಲಿ ತಿರುಪತಿಯಲ್ಲಿ ಬಂದು ಅವರಿಗೆ ಅನುಗ್ರಹ ಮಾಡಿದ, ಶ್ರೀನಿವಾಸಾಚಾರ್ಯರನ್ನ ಪ್ರಸಾದವನ್ನು ಕೊಟ್ಟ ಜಗನ್ನಾಥದಾಸರಿಗೆ. ಇಲ್ಲಿ ಪಂಡರಿನಾಥನೇ ಪಾಂಡುರಂಗ ವಿಠಲೇ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಗೋಪಾಲದಾಸರಿಗೆ ಅಷ್ಟೊಂದು ಮಹಿಮೆ ಇದೆ. ಅವ್ರ ಮಹಿಮೆ ಅದರಂತೆ ಏನ್ ಮಾಡಿದ್ರು ಜಗನ್ನಾಥದಾಸರು ನನಗೆ ಅನುಗ್ರಹವನ್ನು ಮಾಡಿದೆ. ಗೋಪಾಲದಾಸರು ವಿಘ್ನೇಶ್ವರ ಅಂಶ ಸಂಭೂತರು ಅಂತ ಹೇಳಿ ಹರಿಕಥಾಮೃತ ಸಾರದಲ್ಲಿ 32 ಸಂಧಿಯಲ್ಲಿ ಒಂದು ಸಂಧಿ ವಿಘ್ನೇಶ್ವರ ಸಂಧಿ ಅಂತ ರಚನೆ ಮಾಡಿದ್ದಾರೆ. 28. ವೆರಿ ಗುಡ್. 28 ಸಂಧಿ. ಕೌಶಿಕ್ ಕಲಕರಡಪ್ಪ. 28ನೇ ಸಂಧಿ ಯಾರು ಹೇಳಿದ್ದು ಅದನ್ನ? ಕೌಶಿಕ. ಸರಿ. ಸೊ 28ನೇ ಸಂಧಿ ಜಗನ್ನಾಥದಾಸ ರಚನೆ ಮಾಡಿದೆ ವಿಘ್ನೇಶ್ವರ ಸಂಧಿ. ಕೇಳುಮಾ ಕೇಳುಮಾ ಸಾರಿಪಾ ಮುಂಚಿನ ಸ್ಲೈಡ್ ಇನ್ನೊಂದು ತೋರಿಸ್ತಾ ಗುರುಳೆ. ಯಾ ಸರಿ. ಇಂಥ ಗೋಪಾಲದಾಸ ರಚನೆ ಮಾಡಿದ ಹಾಡುಗಳನ್ನ ತಿಳಿಯಾದ ನಿಮಗೆ? ನಾವೊಂದು ಪ್ಲೇ ಮಾಡ್ತಾನೆ, ನನಗೆ ಕೇಳಿ. Carry case, a USB charging. ಯಾರು ರಚನೆ ಮಾಡಿರು? ಶ್ರೀನಿವಾಸಾಚಾರ್ಯ ಬಂದು ಆ ರೊಟ್ಟಿ ನೈವೇದ್ಯ ಮಾಡೋ ಮೇಲೆ ಬಡಿಸುವ ಮಾಡಿ ಚೆನ್ನಾಗಿ ಇವತ್ತು ಕೂಡ ವ್ಯಾಧಿ ಬಂದರೆ ಈ ಹಾಡನ್ನ ಹೇಳಿ ಪ್ರಾರ್ಥನೆ ಮಾಡಿದರೆ ಆ ವ್ಯಾಧಿ ಪರಿಹಾರ ಆಗತ್ತೆ. ಗೋಪಾಲದಾಸರು ಮಾಡಿದ ಈ ಹಾಡು. ಇದು ಹೇಳಿದ ಬಂದು ಇದು ರಚನೆ ಮಾಡಿದ ಬಂದು ಗೋಪಾಲದಾಸರ. ಒಂದು ಈ ಹಾಡು ರಚನೆ ಮಾಡಿ ಏನ್ ಮಾಡಿದ್ರು? ಆ ರೊಟ್ಟಿಯನ್ನು ಧನ್ವಂತರಿ ದೇವರಿಗೆ ನೈವೇದ್ಯವನ್ನು ಮಾಡಿ ಆ ಪ್ರಸಾದವನ್ನು ಜಗನ್ನಾಥದಾಸರಿಗೆ ಕೊಟ್ಟಿದ್ದಾರೆ. ಸರಿಯಾ? ಇನ್ನೊಂದು ಹಾಡು ಐಶ್ವರ್ಯವೆಂಬ ಈ ಮೂರು ವಿಧ ವಸ್ತುಗಳು ಈ ಹಾಡು ಹೇಳು. ಒಂದು ನಿಮಿಷ. ಆರೋಗ್ಯ ಹೇಳಿ ಮತ್ತೆ ಇದು ಇನ್ನೊಂದು ಹಾಡು ಅವರು ಮಾಡಿದ್ದು. ಇದು ಅವರೇ ಮಾಡಿದ್ದು. ತಿಳಿಯದ? ಆವರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನದಿ ಎನ್ನ ಕೈ ಪಿಡಿದು ನೋಡಯ್ಯ. 2 ಹಾಡು ಅವರು ಧನ್ವಂತರಿ ಮೇಲೆ ಮಾಡಿದ ಹಾಡು ಪ್ರಸಿದ್ಧಿ. ಇನ್ನೊಂದು ಹಾಡು ನೋಡೋಣವಾ? ಈ ಹಾಡು ಕೇಳಿದ್ರಾ? ಕೇಳಿದ್ದಾನೆ ಗುರು, ಕೇಳಿದ್ದ. ಯಾರೀತಿಲಿ ಅದು ಈ ಹಾಡು? ನಂಗೂ ಈ ಹಾಡು, ನಂಗೆ ಈ ಹಾಡು. ಅದ್ ಒಂದು ಆ ವಿಡಿಯೋ ಹೋಗಕ್ಕೆ ಹೇಳತ್ತಿಲ್ಲ ಅದು. ಬಾರಯ್ಯ ಬಾಬಾ ಬಾಬಾ ನಂಗೆ ತಿಳಿಯಲ್ಲ. ಬಾರಯ್ಯ ಬಾಬಾ 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 ಬಾ ಭಕ್ತರ ಪ್ರಿಯ ಶ್ರೀನಿವಾಸರಾಯ. ಸರಿ. ಈ ಹಾಡು ರುದ್ರದೇವರ ಮೇಲೆ ಮಾಡಿದ ಹಾಡು. ಯಾರು ರಚನೆ ಮಾಡಿದ್ದು? ಅಂತೆ ಅಕ್ಕ ಕೇಳೆ ನಿನ್ನ ರುದ್ರದೇವರ ಮೇಲೆ ಮಾಡಿದ ಈ ಒಂದು ಹಾಡು. ಇಲ್ಲಿ ಹೆಸರು ಕೃತಿ ಹೆಸರು ಬೇರೆ ಬರೆದಾರೆ. ಏನಮ್ಮ? ಅದ್ರಲ್ಲಿ ಆ ಕೃತಿ ಇದಕ್ಕೆ ಗೋಪಾಲದಾಸ್ ಇಲ್ಲ, ಹಂಗ್ ಬೇರೆ ಹೆಸರು ಬೇರೆದು ಬರ್ದೆಯಾ?
ನಾತನ್ ತಪ್ಪಾಯ್ಕೊಟ್ನಾ? ಹಾ ಸರಿ. ಇನ್ನೊಂದು ಹಾಡು ಇದು ತಪ್ಪಾಗಿ ಕ್ಲಿಕ್ ಮಾಡಿ. ಈ ಹಾಡು ಬಾರೆ ಭಾಗ್ಯದ ನಿಧಿಯೇ, ಇದು ಯಾರು ಮಾಡಿದ್ದು? ಇದು ಶ್ಯಾಮರ ಸುಂದರನೇ. ಇನ್ನೊಂದು ಹಾಡು ನಾವು ಒಂದು ಬಿಟ್ಟಿದ್ದಾರೆ. ಸರಿ, ಈ 3 ಹಾಡು ನಾವು ನೋಡಿದ್ದೇವೆ. ಸ್ಮರಿಸು ಗುರುಗಳ ಮನವೇ, ವೆರಿ ಗುಡ್. ಆಮೇಲೆ ಆಮೇಲೆ ಇದು ರಥವನೇರಿದ ರಾಯ, ಅದು ತುಂಬಾ ಫೇಮಸ್. ಯಾಕಂದ್ರೆ ರಾಯರನ್ನ ರಥೋತ್ಸವದಲ್ಲಿ ನೋಡಿ ರಥವನ್ನೇರಿದ ರಾಯ ಅಂತ ಹೇಳಿ ಗೋಪಾಲದಾಸ ರಚನೆ ಮಾಡಿದ ಹಾಡು, ತುಂಬಾ ಪ್ರಸಿದ್ಧಿ. ಸರಿಯಾ? ಇನ್ನೊಂದು ಹಾಡು ಬೇರೆದೋ ತಿಳಿಯೋದ? ಏಕೆ ಮಮತೆ ಕೊಟ್ಟು, ಕೇಳಿದ್ರಾ? ಅದು ಗೋಪಾಲದಾಸ ಸರಿಮಾ. ಎಷ್ಟೋ ಹಾಡುಗಳನ್ನ ರಚನೆ ಮಾಡಿದ್ದಾರೆ. ಗೋಪಾಲದಾಸರ ಹಾಡು ಅರ್ಥ ತಿಳ್ಕೊಂಬೋದು ತುಂಬಾ ಕಷ್ಟ ಅಂತೆ. ಅಷ್ಟು ಕಠಿಣವಾದನು ಮೀನ, ತುಂಬಾ ಅರ್ಥ, ತುಂಬಾ ಡೀಪ್ ಡೈವ್ ಮಾಡಬೇಕಾದ್ರೆ ಅರ್ಥ ತಿಳ್ಕಬೇಕು ಅಂದ್ರೆ. ಇಷ್ಟು ವಿಷಯಗಳನ್ನ ನಾವು ಇಟ್ಟುಕೊಟ್ಟು ಗೋಪಾಲದಾಸರು ವಿಘ್ನೇಶ್ವರರ ಅಂಶ ಸಂಭೂತರು. ಗುರುಗಳೇ, ನಂಗೊಂದು ಡೌಟ್ ಇದೆ. ಈಗ ಈ ದಾಸರುಗಳಲ್ಲಿ ಇವಾಗ ಸಪೋಸ್ ದಾಸ ಇದು ತಕೊಂಬಕ್ಕ ಮುಂಚೆ ಅವ್ರು ಏದಾದ್ ಬರೆದಿದ್ರೆ, ಲೈಕ್ ಹಾಡುಗಳು ಬರೆದಿದ್ರೆ ಅವರೇ ಬರೆದಿದೆ ಅಂತ ಹೇಳೋದಾ, ಇಲ್ಲ ಅವರೇ ಬರೆದಿರ್ತಾನೆ ಹೇಳೋದು? ಗುರುಗಳೇ ದಶಾವತಾರ ಮೇಲೆ ಏನೋ ಒಂದು ಹಾಡು ಬರೆದಿದ್ದಾರೆ. ಅವ್ರು ಬಂದು ಇದಕ್ಕ ಮುಂದೆ ಇದಕ್ಕ ದಾಸ ದೀಕ್ಷಾ ತಕೊಂಬಾಕ ಮುಂಚಾಡಿ. ಹೌದು, ನಾನು ಕೇಳಿದ್ದೆ ದಾಸ ನೋಡಿ ಹೇಳುಪ್ಪ. ಏನೋ ಒಂದು ಹಾಡು ಬರೋದು. ಗುರುಗಳೇ, ಸ್ವಾಮಿಗಳಿಗೂ ಹಂಗ ಹೇಳ್ಬೋದಾ? ಲೈಕ್ ಯತಿಗಳು ಪೂರ್ವಾಶ್ರಮದಲ್ಲಿ ಹಾಡದ ಬರೆದಿದ್ದರಿಂದ ಅವರು ಬರೆದಿದ್ದಾರೆ ಅಂತ ಹೇಳೋದಾ, ಇಲ್ಲ ಅವರು? ವಾಸುದೇವ ವಿಠಲ ದಾಸರು ಅಂತಿದ್ರು. ಯಾರು? ವಾಸುದೇವ ವಿಠಲ ದಾಸರು. ಅವರೇ ವ್ಯಾಸ ತತ್ವಜ್ಞ ತೀರ್ಥರು. ಈ ವ್ಯಾಸ ತತ್ವಜ್ಞ ತೀರ್ಥರಿಗೆ ಅನುಗ್ರಹ ಮಾಡಿದ್ರು ಗೋಪಾಲದಾಸರು. ಈಗ ವ್ಯಾಸ ತತ್ವಜ್ಞ ತೀರ್ಥರು ರಾಯರ ಮಠ ಪರಂಪರೆಯಲ್ಲಿ ಬಂದವರು. ಅವರ ಶಿಷ್ಯರ ತಾನೆ ವಿಷ್ಣು ತೀರ್ಥರು, ಅಡವಿಯಾಚಾರ್. ವ್ಯಾಸ ತತ್ವಜ್ಞ ತೀರ್ಥರ ಶಿಷ್ಯರು ಅವರೇ. ಐಜಿ ಆಚಾರ್ ಹೆಸರು ಅವರಿಗೆ. ಏನು? ಐಜಿ ಆಚಾರ್ ಹೆಸರು ಅವರು. ಅವರೇ ದೊಡ್ಡ ಪಂಡಿತರು. ಅವರು ಪಾಠ ಹೇಳ್ತಾ ಇದ್ರು. ಅವರೇ ವಾಸುದೇವ ವಿಠಲ ಅಂತ ಒಂದು ಅಂಕಿತ ಇದೆ ಅವರಿಗೆ. ವಾಸುದೇವ ವಿಠಲ ಅಂಕಿತದಿಂದ ಹಾಡುಗಳನ್ನ ರಚನೆ ಮಾಡ್ತಾ ಇದ್ರು. ದಾಸರಾಗಿದ್ದರು. ಅದಕ್ಕೆ ಆಮೇಲೆ ಸನ್ಯಾಸಿಯನ್ನು ಸ್ವೀಕಾರ ಮಾಡಿ ಪೀಠವನ್ನು ತಗೊಂಡು ಪೀಠವನ್ನು ತ್ಯಾಗ ಮಾಡಿದವರು ವ್ಯಾಸ ತತ್ವಜ್ಞ ತೀರ್ಥರು. ತುಂಬಾ ಪ್ರಸಿದ್ಧಿ, ತುಂಬಾ ಗ್ರಂಥಗಳನ್ನ ಬರೆದಿದ್ದಾರೆ. ವಿಶೇಷವಾದ ಗ್ರಂಥಗಳು ಅವರು ರಚನೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅನುಗ್ರಹ ಮಾಡಿದ್ಯಾರು ಅಂದ್ರೆ ಗೋಪಾಲದಾಸ. ಯಾರು? ಗೋಪಾಲದಾಸರ ಅನುಗ್ರಹವನ್ನು ಪಡೆದವರು. ನಮ್ಮಲ್ಲಿ ಎಷ್ಟೋ ವಿಷಯಗಳಿದೆ ಅಂತ ಗೋಪಾಲದಾಸರ ಮಹಿಮೆ ನಾವು ಯಥಾಶಕ್ತಿ ಇತ್ತು ಕೇಳಿದ್ದೆವು. ಇದನ್ನೆಲ್ಲ ಮಾತಾಡಕ್ ಮಸ್ತು ಕರೆಕ್ಟಾ? ಓಕೆ ಬಾ. ಇನ್ಮೇ ನಾ ಅದು ರಘುತ್ತಮ ಸ್ವಾಮಿಗಳದ್ದು ಕೊಟ್ಟಿದ್ದೆ, ಯಾರು ಮಾತಾಡ್ತಾರೆ ಅಂತ ತಿಳಿಲ್ಲ ಆಮೇಲೆ ಟಾಪಿಕ್ಲ. ಸೊ ನೆಕ್ಸ್ಟ್ ಇನ್ಮೇ ½ an hour ಕ್ಲಾಸ್ ಅಂದ್ರೆ ½ an hour ನಿಮ್ಮ ಪ್ರವಚನ. ಸರಿಯಾ? ಹಂಗ ಮಾಡಿ ಮನ. ವಿಜಯೇಂದ್ರರೆಲ್ಲ ಅಷ್ಟು ಮಹಿಮೆ ಹೇಳಿದ್ದೆವು. ಗೋಪಾಲದಾಸರು ಕವರ್ ಮಾಡಿ ಆಯ್ತು. ಪುರಂದರದಾಸರ ಆರಾಧನೆ ಬರ್ತಾ ಇದೆ. ವೀಕೆಂಡ್ ಕೂಡ ನಾವು ಪುರಂದರದಾಸರ ಬಗ್ಗೆ ಮಾತಾಡುವಂದು, ನೀವೆಲ್ಲ ಜಗನ್ನಾಥದಾಸರ ಬಗ್ಗೆ ಮಾತಾಡುವಂದು. ಈಗ ನೋಡ್ರಿ, ಗೋಪಾಲದಾಸರ ಕವರ್ ಮಾಡಿ ಆಯ್ತು. ಇನ್ನು ವಿಜಯದಾಸರ ಮಟ್ಟಿದೆ, ಅದನ್ನ ನೋಡೋಣ. ವಿಜಯದಾಸರ ಕವಚನ ಹೇಳಿಕೊಡೋಣ ಅಂತಿದ್ದಾನೆ ನಮ್ಮ ಕ್ಲಾಸ್ಲಿ. ಹೆಂಗ ನಾವು ಸುಂದರಗಂಡ ನೋಡಿದೆವು ಆ ರೀತಿಯಲ್ಲಿ ವಿಜಯದಾಸರ ಕವಚ ಪ್ಲಸ್ ಅವರ ಕತೆ ಎರಡು ಸೇರಿ ನೋಡೋಣ ನೆಕ್ಸ್ಟ್. ಓಕೆವಾ? ಸರಿಪಾ. ಬೇರೆ ಏನು ಡೌಟ್ ಇದೆಯಾ? ಇದು ಬಂದು ನೀವು ಗ್ರೂಪ್ ಆಗ್ತಾ PPT-ನ ಒಂದು ಇದು ಕಲಿಸುವ. ಸರಿಯಾ? ಸರಿ. ಒಂದೇ ಒಂದು ಇನಿಮೆ ಕೊಂಚ ನಂಗೆ ಏನಂದ್ರೆ, ಇವತ್ತಿಂದ ನಾಳೆ ನಾ ಸಂಕಲ್ಪ ಮಾಡಿಸಿ ಕಳಿಸ್ತಾನೆ ಆಡಿಯೋ. ನಾವು ಇದುವರೆಗೆ ಮಾಡಿದ ಏನೇನು ಸ್ತೋತ್ರಗಳು: ವೆಂಕಟೇಶ ಸ್ತೋತ್ರ, ಹಯಗ್ರೀವ ಸಂಪದಾ ಸ್ತೋತ್ರ, ಆಮೇಲೆ ಯಂತ್ರೋದ್ಧಾರಕ ಹನುಮ ಸ್ತೋತ್ರ, ಮಧ್ವಾಷ್ಟಕ, ನಾಕಾಯ್ತಾ? ಆಮೇಲೆ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ, ಆಮೇಲೆ ಗ್ರಂಥಮಾಲಿಕಾ ಸ್ತೋತ್ರ, ನವಪ್ರಮೇಯ, ವ್ಯಾಸರಾಜ ರಚಿತ ನವಪ್ರಮೇಯಗಳು, ಸುಂದರಕಾಂಡ. ಸರಿ. ಈ ಎಸ್ಪೆಷಲಿ ಸಂಸ್ಕೃತ ಸ್ತೋತ್ರಗಳನ್ನ ನಾವು ಇವತ್ತಿಂದ ಸಂಕಲ್ಪ ಮಾಡಿರೋಣ. ಏನು ಇವತ್ತಿಂದ ಸಂಕಲ್ಪ? ಎಷ್ಟು? ಎಲ್ಲ ಸ್ತೋತ್ರನು 108 ಟೈಮ್ಸ್. ಎಷ್ಟು? 108 ಟೈಮ್ಸ್ ಟೋಟಲ್ ಸೇರಿ ಎಲ್ಲಾರು. ಅವ ಇಂಡಿವಿಜುವಲ್ ನಾವು 10 ಮಂದಿ ಇದ್ದೆವು.
ಒಬ್ರೊಬ್ರು 10 ಟೈಮ್ಸ್ ಹೇಳಿದ್ರು ಕೂಡ 100 ತಗೊಂಡ್ಬಿಡೋದು. ಮಾಡೋ ಅಂದ? ಹ್ಮ್ ಹ್ಮ್ ಸರಿಯಾ? ಯಾವತ್ತು ಕೂಡ ಈತೊಂದು ಹೇಳ್ರಿ, ನೆಕ್ಸ್ಟ್ ವೀಕ್ ಪೊಂಗಲ್ ದಿನ ಒಂದಿನ ಹಾಲಿಡೇ ಬರಾವಳ ಹೇಳ್ರಿ. ಸೊ ಅದರಿಂದ ಎಲ್ಲಾ ಸ್ತೋತ್ರಗಳು ಎಲ್ಲಾರು ಸ್ಪಷ್ಟವಾಗಿ ಹೇಳ್ಬೇಕು ನಮಗೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಿಲ್ರಿ. ಸರಿ, ಈಗ ನಾ ವೆಂಕಟೇಶ್ವರ ಸ್ತೋತ್ರ ಹೇಳ್ತಾ ಬರ್ತಾನೆ, ಕಣ್ಣಿಲ್ ನೋಡ್ರಿ. ನಾವು ಒಬ್ಬೊಂದನ್ನು ಹಿಂಗ ಮಾಲಕ ನೋಡೋಣ ನೆಕ್ಸ್ಟ್. ಸರಿಯಾ? ಸರಿ, ಚಿಕ್ಕ ಚಿಕ್ಕ ಶ್ಲೋಕಗಳು ಹೇಳ್ತಾ ಹೋಗೋಣ. ಹಯಗ್ರೀವ ಸಂಭವ ಸ್ತೋತ್ರ ಹೇಳೋಣವ? ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಂಗಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಸ ವೈಕುಂಠ ಕವಾಟೋದ್ಘಾಟನ ಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಇತಿ ಶ್ರೀ ವಾದಿರಾಜ ತೀರ್ಥ ಪೂಜ್ಯ ಚರಣ ವಿರಚಿತ ಹಯಗ್ರೀವ ಸಂಪದಾ ಸ್ತೋತ್ರಂ. ಈಸಿ ಅದೆಯಾ? ಮಂತ್ರೋದ್ಧಾರ ಕರ್ಮ ಸ್ತೋತ್ರ ಹೇಳೋಣವ? ನಮಾಮಿ ಧೂತಂ ರಾಮಸ್ಯ ಸುಖಂ ಚ ಸುರದ್ರುಮಂ ಪೀನ ವೃತ್ತ ಮಹಾಬಾಹುಂ ಸರ್ವ ಶತ್ರು ನಿವಾರಣಂ ನಾನಾರತ್ನ ಸಮಾಯುಕ್ತಂ ಕುಂಡಲಾದಿ ವಿರಾಜಿತಂ ಸರ್ವದಾ ಭೀಷ್ಟಧಾತಾರಂ ತಥಾಂ ವೈ ದೃಢಮಾವಹೇ. ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಯ ಗಿರೌ ಸದಾ ತುಂಗಾಂ ಬೋಧಿತರಂಗಸ್ಯ ವಾತೇನ ಪರಿಶೋಭಿತೇ ನಾನಾ ದೇಶಾಗತೈಃ ಸದ್ಭಿಃ ಸೇವ್ಯಮಾಣಂ ನೃಪೋತ್ತಮೈಃ ಧೂಪದೀಪಾದಿ ನೈವೇದ್ಯೈಃ ಪಂಚಖಾದ್ಯೈಶ್ಚ ಶಕ್ತಿತಃ. ಪ್ರಜಾಮಿ ಹನುಮತ್ಪಾದಂ ಹೇಮಕಾಂತಿ ಸಮಪ್ರಭಂ ವ್ಯಾಸತೀರ್ಥಯತೀಂದ್ರೇಣ ಪೂಜಿತಂ ಚ ವಿಧಾನತಃ. ತ್ರಿವಾರಂ ಯಃ ಪಠೇತ್ ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರಂ ಖಲು. ಪುತ್ರಾರ್ಥಿ ಲಭತೆ ಪುತ್ರಂ ಯಶೋರ್ಥಿ ಲಭತೆ ಯಶಃ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಧನಮಾಪ್ನುಯಾತ್. ಸರ್ವಥಾ ಮಾಸ್ತು ಸಂದೇಹಃ ಹರಿಸಾಕ್ಷಿ ಜಗತ್ಪತಿಃ ಯತ್ಕರೋತ್ಯತ್ರ ಸಂದೇಹಂ ತಯಾತಿ ನರಕಂ ಧ್ರುವಂ. ಇತಿ ಶ್ರೀ ವ್ಯಾಸರಾಜ ತೀರ್ಥ ವಿರಚಿತ ಯಂತ್ರೋದ್ಧಾರ ಗಣಮ ಎಷ್ಟೊತ್ತಾಯ್ತು? 5 minutes ಕರೆಕ್ಟಾ? ನವಪ್ರಮೇಯ ಹೇಳೋಣವ? ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ವೇದಃ ಜೀವಗಣಾಃ ಜೀವಗಣಾ ಹರೇರಂಚರಾಃ ನೀಚೋಚ್ಚ ಭಾವಂ ಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಚಕ್ಷಾದಿ ಧೃತಯಂ ಪ್ರಮಾಣಂ ಅಖಿಲ ಆಖ್ಯ ವೇದ್ಯೋ ಹರಿ. ತುಂಬ ಬಂದ್ರೆ ಆ ಟೈಮ್ ಕ್ಲಾಸ್ ಬಂದ್ರ ಅಂತ ನಂಗೆ ತಿಳಿಲ್ಲ, ಪ್ರಾಕ್ಟೀಸ್ ಮಾಡಿಲ್ರಿ. ಸರಿಯಾ? ಮಧ್ವಾಷ್ಟಕ ತಿಳಿಯಾದ? ಅಜ್ಞಾನನಾಶಾಯ ಸತಾನುಜನಾನಾಂ ಕೃತಾವತಾರಾಯ ವಸುಂಧರಾಯಾಂ ಮಧ್ವಾಭಿಧಾನಾಯ ಮಹಾಮಹಿಮ್ನೇ ಹತಾಘ ಸಂಘಾಯ ನಮೋ ನಿಲಾಯ ಏನಶ್ವ ಸಿದ್ಧಾಂತ
सरोजमद्धा विकासितं गोभिरलं विशुद्धैः दुस्तर्कनीहारकुलं च भिन्नं तस्मै नमो मध्व दिवाकराय प्रपन्नतापप्रशमैकहेतुं दुर्वादिवादेन्धनधूमकेतुं निरन्तरं निर्जितमीनकेतुं नमाम्यहं मध्वमुनिप्रकाण्डम् शान्तं महान्तं नतपादकान्तं कान्तं नितान्तं कलितागमान्तं स्वान्तं नयन्तं त्रिपुरारिकान्तं कान्तं श्रियो मध्वगुरुं नमामि पुराणनाम्ने मुरवैरिधाम्ने सम्पूर्णनाम्ने समधीतसाम्ने संकीर्तितादोक्षज पुण्यनाम्ने नमोस्तु मध्वाय विमुक्तिसीम्ने सन्मानसं सज्जनता शरण्यं सन्मानसं तोषितरामचन्द्रं सन्मानसन्यस्तपदं प्रशान्तं नमाम्यहं मध्वमहामुनीशं संस्तूयमाणाय सतां समूहैः चन्द्रायमाणाय चिदम्बुराशेः दीपायमानाय हरिं दिदृक्षोः अलं नमो मध्व मुनीश्वराय गुणैकसिन्धुं गुरुपुङ्गवं तं सदैकबन्धुं सकलाकलापं मनोजबन्धुं नतपादपद्मं नमाम्यहं मध्वमुनिं वरेण्यं मध्वाष्टकं पुण्यतमं त्रिसन्ध्यं पठन्त्यलं भक्तियुता जनाये तेषामभीष्टं प्रतनोति वायुः श्रीमध्वनामा गुरुपुङ्गवोऽयं समस्तशास्त्राणि च सम्यगेव कृत्वा हरेः शाश्वतसद्गुणान्यः प्रकाशयामास समस्तयुक्तिभिः श्रीमध्वनामा च सदा प्रसीदताम् परमपुरुष श्री चरण सरोरुह मधुकर रूपक मानस मुदितं गुरुकुल तिलक श्रीमदानंद तीर्थ योगिवरं सततमहं वन्दे श्रीमल्लिकुचवंश्येन मध्वाष्टकमुदीरितं श्रीमत्त्रिविक्रमाख्येन गुरुवनुग्रहकारकम् ಇದು ಯಾರು ಕಂಫರ್ಟಬಲ್ ಇಲ್ಲವಾ? ಯಾರನ್ನ ಇದು ಅಟೆಂಡ್ ಮಾಡಿರಿ ಆಗ? ನಾ ಮಾಡಿದ್ದೆ ಗುರುಗಳೇ. ನೀ ಮಾಡಿದ್ಯಪ್ಪ, ಇನ್ನು ಪ್ರಾಕ್ಟೀಸ್ ಅಲ್ಲವಾ? ಸಂಧ್ಯಾಕ್ ಬಂದಿರ್ಚಾ? ನಂಗೆ ಸಂಧ್ಯಾಕ್ ಒಳ್ಳೇದು ಲಾಸ್ಟ್ ಫ್ಯೂ ಶ್ಲೋಕಸ್ ಪ್ರಾಕ್ಟೀಸ್ ಮಟ್ಟು வரல. ಸರಿ ಬರಬೇಕು. ನಾವು ಇನ್ನೂ ಒಟ್ಟು ಸೆಪರೇಟ್ ಹೇಳಿ ಕೊಡ್ತಾನೆ. ಅಂಬ್ರಿಣಿ ಅಂಕಿತಾಲ ಹೇಳಿವಿಲ್ಲ ಅರಿವಾಯ್ತತಿ ಸಮಿತಿ ಬಂದಾಗ ಮಧ್ವಾಷ್ಟಕ ಹೇಳಿದ ಗುರುಗಳೇ, ಆದ್ರೆ ಮಧ್ವಾಷ್ಟಕ ಹೇಳ ಯಾಕಂದ್ರೆ ಆ ಕ್ಲಾಸ್ ಅಟೆಂಡ್ ಮಾಡ್ಲಕ್ಕ ಮಾಡಲವಾ? ಸರಿ, ಮಧ್ವನಾಮ ಅದೆಲ್ಲ ಹೇಳಿದ, ಅದ್ರ ಮಧ್ವಾಷ್ಟಕ ಇದನ್ನ ಮತ್ತೆ ಎಲ್ಲಾರಿಗೂ ಒಂದೊಂದ್ಸರಿ ಹೇಳಿ ಕೊಟ್ಬಿಡ್ತಾನೆ. ಗ್ರಂಥ ಮಾಲಿಕಾ ಸ್ತೋತ್ರ ಎಲ್ಲ ಬಂದಿದ್ದೀರಿ ಕರೆಕ್ಟಾ? ಹೌದು ಗುರುಗಳೇ. ಕೃಷ್ಣಂ ವಿದ್ಯಾಪತಿಂ ನತ್ವಾ. ನಮ್ಮನೇನ್ ಡೌಟ್ ಇದೆ. ಹೇಳಪ್ಪ. ಬಾಗಣ್ಣ ಬಂದು ಒಬ್ಬರಿಗೆ ಬಂದು ಶಾಪ ಇಟ್ರು ಅಂತ ಹೇಳಿರಿ ಅಂತ. ಅರ್ಥ ಅಲ್ಲಮ್ಮ, ಹೇಳಪ್ಪ. ಬಾಗಣ್ಣ ಬಂದು ಒಬ್ಬರಿಗೆ ಶಾಪ ಇಟ್ರು ಅಂತ ಹೇಳಿದ್ರಿ ಅಲ್ವಾ? ಆ ಊರ್ಲಿ ಇದು ಅಬಾಮಿ ಅವಾಗಲ ನೋಡಿ ಹೇಳ್ತಾನ ಒಂದು ನಿಮಿಷ. ಕೃಷ್ಣಂ ವಿದ್ಯಾಪತಿಂ ನತ್ವಾ ಪೂರ್ಣಬೋಧಾರ್ಯ ಸದ್ಗುರೂನ್. ಇದಕ್ಕೊಂದು ಜ್ಞಾಪಕ ಇದೆ ಎಲ್ಲರಿಗೆ. ಜಯತೀರ್ಥ ಮುನೀನ್ನತ್ವಾ ವಚ್ಯೇಹಂ ಗ್ರಂಥಮಾಲಿಕಾಂ ನಾರಾಯಣೇನ ವ್ಯಾಸೇನ ಪ್ರೇರಿತಸ್ತತ್ವ ಸಂವಿದೆ ಗ್ರಂಥಾನ್ ಮಧ್ವಶ್ಚಕಾರಾಸೌ ಸಪ್ತತ್ರಿಂಶದ ಮಂದಧೀಃ ಗೀತಾಭಾಷ್ಯಂ ಚಕಾರಾಸೌ ಪ್ರಥಮಂ ತುಷ್ಟಿದಂ ಹರೇಃ ಭಾಷ್ಯಾಣುಭಾಷ್ಯೇ ಚಕ್ರೇತ ಅಣುವ್ಯಾಖ್ಯಾನಮುತ್ತಮಂ ಪ್ರಮಾಣಲಕ್ಷಣಂ ನಾಮ ಕಥಾಲಕ್ಷಣ ಸಂಯಕಂ ಉಪಾಧಿಖಂಡನಂ ಚಕ್ರೆ
ಮಾಯಾವಾದಸ್ಯ ಖಂಡನಂ ಚಕ್ರೇ ಪ್ರಪಂಚ ಮಿಥ್ಯಾತ್ವ ಮಾನಖಂಡನ ಮುಚ್ಚಧೀಹಿ ಚಕಾರ ತತ್ವ ಸಂಖ್ಯಾಣಂ ಸಾಧನಂ ವಿಷ್ಣು ದರ್ಶನೆ ಗ್ರಂಥಂ ತತ್ವ ವಿವೇಕಾಖ್ಯಂ ತತ್ವೋದ್ಯೋತಂ ಹರೇ ಪ್ರಿಯಂ ಕರ್ಮ ನಿರ್ಣಯ ನಾಮಾನಂ ಗ್ರಂಥಂ ನ್ಯಾಯಾರ್ಥ ಬ್ರಹ್ಮಿತಂ ಸುಖತೀರ್ಥ ಮುನಿಶ್ಚಕ್ರೆ ವಿಷ್ಣು ತತ್ವ ವಿನಿರ್ಣಯಂ ಋಗ್ಭಾಷ್ಯಂ ಚಕಾರಾಸೌ ಸರ್ವವೇದಾರ್ಥ ನಿರ್ಣಯಂ ಐತರೇಯಂ ತೈತ್ತಿರೀಯಂ ಬೃಹದಾರಣ್ಯಮೇವ ಚ ಈಶಾವಾಸ್ಯಂ ಕಾಟಕಂ ಚ ಛಾಂದೋಕ್ಯಾಥರ್ವಣೇ ತಥಾ ಮಾಂಡೂಕಂ ನಾಮ ಷಟ್ಪ್ರಶ್ನಂ ತಥಾ ತಲವಕಾರಕಂ ಚಕ್ರೇ ಭಾಷ್ಯಾನಿ ದಿವ್ಯಾನಿ ದಶೋಪನಿಷದಾಂ ಗುರುಃ ನಿರ್ಣಯಂ ಸರ್ವಶಾಸ್ತ್ರಾಣಾಂ ಗೀತಾ ತಾತ್ಪರ್ಯ ಸಂಯಕಂ ಸನ್ಯಾಯ ವಿವೃತಿಂ ಚಕ್ರೇ ನ್ಯಾಯಶಾಸ್ತ್ರನಿ ಗ್ರಂಥನೀಂ ನರಸಿಂಹನಕಸ್ತೋತ್ರಂ ಚಕ್ರೇ ಯಮಕ ಭಾರತಂ ದ್ವಾದಶ ಸ್ತೋತ್ರಮಕರೋತ್ ಕೃಷ್ಣಾಮೃತಮಹಾರ್ಣವಂ ತಂತ್ರಸಾರಂ ಚಕಾರಾಸೌ ಸದಾಚಾರ ಸ್ಮೃತಿಂ ಸುಧೀಃ ಶ್ರೀಮದ್ಭಾಗವತಸ್ಯಾಪಿ ತಾತ್ಪರ್ಯಂ ಜ್ಞಾನ ಸಾಧನಂ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಚಿತಂ ಯತಿ ಪ್ರಣವಕಲ್ಪಂ ಚ ಪ್ರಣವಾರ್ಥ ಪ್ರಕಾಶಕಂ ಜಯಂತಿ ನಿರ್ಣಯಂ ಚಕ್ರೇ ದೇವಕೀ ಗರ್ಭಜನ್ಮನಃ ಕೃಷ್ಣಸ್ಯ ಕೃಷ್ಣ ಭಕ್ತೋಯಂ ದ್ವೈಪಾಯನ ಕರಾಬ್ಜಭೂಃ ತ್ರಿಂಶತ್ ಸಹಸ್ರಂ ದ್ವ್ಯಧಿಕಮಧಿಕಂ ಕೃಷ್ಣತುಷ್ಟಿಧಂ ಏತೇಷಾಂ ಪಾಠಮಾತ್ರೇಣ ಮದ್ವೇಷ ಪ್ರಿಯತೆ ಹರಿಃ ಇತಿ ಶ್ರೀ ವ್ಯಾಸರಾಜತೀರ್ಥ ವಿರಚಿತ ಗ್ರಂಥಮಾಲಿಕಾ ಸ್ತೋತ್ರಂ ಸಂಪೂರ್ಣಂ. ಸೊ ಇದು ಎಷ್ಟು ಬಂದ್ರು ಇದು ಕೊಂಚ ಕಂಫರ್ಟಬಲ್ ಕಂಫರ್ಟಬಲ್ ಇನ್ನೂ ಕಂಫರ್ಟಬಲ್ ಸರಿ, ಬೇರೆ ಯಾರಿಗೆ ಬರ್ತಾ? ಕೊಂಚ ಬರ್ತವೆ. ಯಾರಮ್ಮ? ಅಂಕಿತಾ. ಅಂಕಿತ. ಓಕೆ. ಸೊ ನಾವೇನ್ ಮಾಡೋಣ, ಇದನ್ನ ನೆಕ್ಸ್ಟ್ ಐ ಥಿಂಕ್ ನಾವಿನ್ನು ಬೇರೆ ಕ್ಲಾಸ್ ಹೋಗಕ್ಕೆ ಮುಂಚೆ ಕೊಂಚ ಸ್ತೋತ್ರಗಳನ್ನ ನಾವು ಹೇಳ್ಬೇಕಪ್ಪ, ಸರಿಯಾ? ಯಾಕಂದ್ರೆ ಇದುವರೆಗೆ ನಾವು ಕವರ್ ಮಾಡ್ಬಿಟ್ಟೇವು. ಈಗ ಬ್ಯಾಚ್ 1 ಎಲ್ಲ ನಾವು ತುಂಬಾ ಸ್ಟ್ರಿಕ್ಟ್ ಆದ್ದಾನೆ. ಒவ்வೊಂದು ಸ್ತೋತ್ರ ಹೇಳಿದ ಮೇಲೆ ಆ ಶ್ಲೋಕಗಳನ್ನ ಅವ್ರಿಗೆ ಹೇಳ್ಬೇಕು ಇಂಡಿವಿಜುವಲ್ ಆ ಕ್ಲಾಸ್ಲಿಯೇ. ಸೊ ನೆಕ್ಸ್ಟ್ ಕ್ಲಾಸ್ ಹೇಳಬೇಕು, ಹಂಗ ಮಾಡಿಂದೆವು. ಸೊ ಇಲ್ಲಿ ನಾವು ಕೊಂಚ ಬಿಟ್ಬಿಟ್ಟೇವು, ಪ್ರಾಬ್ಲಮ್ ಅಲ್ಲ. ಮತ್ತು ನಾವು ಹೇಳೋಣ ಇಂಡಿವಿಜುವಲ್ ಒಬ್ಬರೊಬ್ಬರನ್ನೇ ಹೇಳ್ರಿ, ಸರಿಯಾ? ಇಂಡಿವಿಜುವಲ್ ಒಬ್ಬರೊಬ್ಬರನ್ನೇ ಹೇಳ್ರಿ. ಒಂದು ಬಾರಿ ಒಂದು ವಾರ ಬಂದು ಒಂದು ಸ್ತೋತ್ರ ಮಾತ್ರ ಇಟ್ಟುಮಣ. ಓಕೆ, 3 times 4 times ಹೇಳೋಣ. ಗುರುಗಳೇ, ಬ್ಯಾಚ್ 2 ಅಲ್ಲಿ ಎಷ್ಟು ಬಂದಿರ್ತಾರ? ಬ್ಯಾಚ್ ನೋಡಿ 10 ಬಂದಿರ್ತಾರಮ್ಮ. ಗುರು ಅವ್ರಲ್ಲ ಇಲ್ಲಿ ಇಂಡಿಯಾ ಬೇರೆ ಟೈಮಿಂಗ್ಸ್ ಅವರಿಗೆ. ಇಲ್ಲ, ಮೋಸ್ಟ್ಲಿ ಇಂಡಿಯಾ ತಾನೆ, ಇಂಡಿಯಾ ಮಟ್ಟದನದಲ್ಲಿ ಎಲ್ಲ. ಬಟ್ ತುಂಬಾ ಆಕ್ಚುಲ ಚೆನ್ನೈ ಮಟ್ಟಿಲ್ಲ, ತುಂಬಾ ಊರು ಬೇರೆ ಬೇರೆ ಊರಿನಿದ್ದಾರೆ ನೆನೆಸ್ತಾನೆ ಕೊಂಚ. ತುಂಬಾ ಚಿಕ್ಕ ಮಕ್ಕಳುಪ್ಪ ಅಂದ್ರೆ ಬ್ಯಾಚ್ 2 ಪೂರ ಎಲ್ಲ ಸಣ್ಣ ಸಣ್ಣ ಮಕ್ಕಳು. ಅದು ತುಂಬಾ ತುಂಬಾ ಚಿಕ್ಕ ಹೌದು, ನೋಡಿದಿಲ್ಲ ಮಾತು. ಒಂದು ನಿನ್ನ ಅವ್ರ ಯಂತ್ರೋದ್ಧಾರ ಕರ್ಮ ಸ್ತೋತ್ರ ಇದೆ. ತುಂಬಾ ಚಿಕ್ಕ ಒಂದು ಹೆಣ್ಣು, ತುಂಬಾ ಚಿಕ್ಕ ಹೆಣ್ಣು ಕೂಡ ಒಂದು ಬಂದಿದೆ. ಅಂದ್ರೆ ಚಂದ ಅನನ್ಯ ಅಂತ ಒಂದು ಹುಡುಗಿ, ತುಂಬಾ ಚಿಕ್ಕ ಹೆಣ್ಣು, ಚಂದ ಹೇಳ್ತಾಳ ಶ್ಲೋಕ ಒಡತೆ. ಸರಿಪಾ, ನೆಕ್ಸ್ಟ್ ವೀಕ್ ನಾವು ಮಹಾಲಕ್ಷ್ಮಿ ಅಷ್ಟಕ ವೆಂಕಟೇಶ್ವರ ಸ್ತೋತ್ರ ಹೇಳೋಣ. ಬಟ್ ನಂಗೆ ಏನು ಅಂದ್ರೆ, ಸ್ತೋತ್ರ ನಮ್ಮ ಕ್ಲಾಸ್ಲಿ ಇರೋ ಎಲ್ಲರನ್ನೂ ತರವ ಹೇಳ್ಬೇಕು, ಸ್ಪಷ್ಟವಾಗಿ ಹೇಳ್ಬೇಕು. ಅದಕ್ಕೆ ನೀವೇನ್ ಮಾಡ್ಕು ಅಂತ ಹೇಳ್ರಿ, ನಾ ಬೇಕಾದ್ರೆ ಫುಲ್ಲ ಒಂದ್ಸಾರಿ ಹೇಳಿ ಆಡಿಯೋ ಇಲ್ಲ ಒಂದೇ ಬಾರಿ ಎಲ್ಲಾ ಗುರುಗಳಿಗೆ ಆಡಿಯೋ ಕಳ್ಸಿದ್ರೆ ಅದು ಕೂಡ ಅದು ಅದು ಕೇಳಿ ಆಡಿಯೋನು ಪ್ರಾಕ್ಟೀಸ್ ಅದನ್ನ ಮಾಡಕ್ಕೆ ನಾ ಏನ್ PDF ಮಾಡಿರ್ತಾನೆ, ಎಷ್ಟು ಎಲ್ಲಾ ಸ್ತೋತ್ರಗಳನ್ನು ಫುಲ್ಲ ಹೇಳಿ ಅದನ್ನ ಒಂದು ಫೈಲ್ ಅಪ್ಲೋಡ್ ಮಾಡಿರ್ತಾನೆ ಯೂಟ್ಯೂಬ್ಲಿ, ಸರಿಯಾ? ಒಂದು ವಾರ ಎಲ್ಲಾರು ಮ್ಯೂಟ್ಲಿ ಇರ್ರಿ, ಹಂಗೆ ಫುಲ್ಲ ಹೇಳ್ತಾ ಬರ್ತಾನೆ, ಹಂಗೆ ಅದನ್ನ ಅಪ್ಲೋಡ್ ಮಾಡೋಣ. ಆಮೇಲೆ ಇಂಡಿವಿಜುವಲ್ ಪ್ರಾಕ್ಟೀಸ್ ಮಾಡ್ರಿ, ನೀವು ಹೇಳಿ ನೋಡ್ರತನ ಬರೋದು ಫಸ್ಟ್, ಸರಿಯಾ? ಆ PDF ಹೆಂಗದನ್ನ ಅಪ್ಲೋಡ್ ಮಾಡಿದೆ, ತೆಗೆದು ಮೆದುವ ಹೇಳಿ ನೋಡ್ರಿ. ಸರಿಪ್ಪ, ನಾವ್ ಯಾಕಂದ್ರೆ ಇನ್ನು ಮುಂದೆ ತುಂಬಾ ಹೋಗಬೇಕಾಗಿದೆ. ನಾವು ಬಂದು ಇನ್ನು ಹೇಳಿದಂಗೆ ವಿಜಯದಾಸರ ಕವಚ ಕವರ್ ಮಾಡಬೇಕು ನೆಕ್ಸ್ಟ್.
ಮಧ್ವನಾಮ ವಿತ್ ಮೀನಿಂಗ್, ಅದೇ ಇದ್ರೆ ಪಾಠ ಪ್ಲಸ್ ಮೀನಿಂಗ್, ಮೂಲ ಅರ್ಥ. ಸುಂದರಕಾಂಡ ವಾಂಗ ನೋಡಬೇಕು. ಅದು ಎರಡಿದೆ. ನೆಕ್ಸ್ಟ್ ಅಮ್ಮಳ ನೆನವೇನ ಅನುದಿನ ಒಂದ್ಸಾರಿ ಅಂಜನಾ ತೆಗೆದು ಜ್ಞಾಪದಿಯ ಅಂಜನಾ ಶ್ವೇತ ಅದು ಮತ್ತೆ ಇನ್ನೊಂದು ಸಾರಿ ನಾವು ರಿಪೀಟ್ ಮಾಡೋಣ. ಬೈ ದ ವೇ ಎವ್ರಿವನ್ ಅದ್ರ ಕವರ್ ಮಾಡಿ ನೆನವೇನ ಅನುದಿನ ಅಧಿರಾಜರ ದಶಮಸ್ಕಂದ ಅದು ಇದೆ. ಗುರುಗಳೇ ಹರಿಕಥಾಮೃತ ಸಾರಳಿ ಕಮ್ಮಿ ಪಕ್ಷ ಫಸ್ಟ್ ಸಂಧಿ ವಿಘ್ನೇಶ್ವರ ಸಂಧಿ. ವಿಘ್ನೇಶ್ವರ ಸಂಧಿ ಹೇಳಕ್ಕೆ ನಾ ಟ್ರೈ ಹೇಳಿ ಕೊಡ್ತಾನೆ ಎಲ್ಲರಿಗೂ ವಿತ್ ಮೀನಿಂಗ್. ಓ ಅದು ನೀವೆಲ್ಲರೂ ಮಾಡುವ ಒಂದು. ಗುರುಗಳು ಈ ಒಂದು ಪ್ರವಚನಲ್ಲಿ ಕೂಡ ಅದೋட ಮೀನಿಂಗ್ ಹೇಳಿದ ಶಾರ್ಟ್ ವಿಡಿಯೋಲಿ ನೋಡಿದನು. ಎದುಮಾ ಒಂದು 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 ಪಿಳ್ಳ್ಯಾರ್ ಗುಡಿ ಇರ್ತಲಿ ನೀವು ಬಂದು ಶೂರ್ಪಕರ್ಣ ಅಂದ್ರೆ ಏನು ಹಂಗಂತ ಅದೋட ಮೀನಿಂಗ್ ಹೇಳೋದು ಒಂದು ಶಾರ್ಟ್ ವಿಡಿಯೋಲಿ ನೋಡಿ. ಓಕೆ ಓಕೆ ಸರಿಯಾ, ನಾವು ಖಂಡಿತ ಮಾಡೋಣ. ಸರಿಯಾ ಗುರುಗಳೇ ಸರಿ. ಇವತ್ತು ನೋಡಿದ ಪಾಠವನ್ನ ಎಲ್ಲ ಗುರುಗಳಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಪಾದಾರವಿಂದ ಸಮರ್ಪಣ ಮಾಡೋಣ. ಗೋಪಾಲದಾಸರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಗೋಪಾಲ ವಿಠಲ ಪ್ರೀತರಾಗಲಿ ಅಂತ ಹೇಳಿ ಸಮರ್ಪಣ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇಶ್ ಎಲ್ಲರಿಗೂ ಆಶೀರ್ವಾದಪ್ಪ, ಒಳ್ಳೇದಾಗಲಿ. ಗುರುಗಳೇ ಪ್ರಾಕ್ಟೀಸ್ ಮಾಡ್ಲಿ. ಆ ಬಾಮಿ ಆ ಜಾಗ ಎಲ್ಲಿದೆ ಅಂತ ಮಟ್ಟು ಹೇಳ್ತಾರಾ? ಒಂದು ನಿಮಿಷಪ್ಪ. ಗ್ರಾಮದ ಹೆಸರು ಅಲ್ಲಿ ಕೊಳ್ಳಿಲ್ಲ ಕಥೆಯಲ್ಲಿ, ಕರೆಕ್ಟಾ? ಕೇಳ್ತೇನೆ ಗುರುಗಳೇ, ಯಾಕಂದ್ರೆ ಅವಳ ನೋಟ್ಸ್ ತೆಗಿಲ್ಲ. ಒಂದು ನಾನು ನೋಡ್ಬಿಟ್ಟು ಹೇಳ್ತಾನೆ ಮತ್ತೆ. ಸರಿಯಾ? ಇವಾಗ ಒಂದು ಲೈಫ್ ಹಿಸ್ಟ್ರಿಯೋட ಒಂದು ಪಟ ಬಂದಿದೆ ಗುರುಗಳೇ, ಗೋಪಾಲದಾಸರು. ಜಗನ್ನಾಥದಾಸರು ಗೋಪಾಲದಾಸರು ಎರಡು ಬಂದಿದೆ. ಜಯತೀರ್ಥರದು ಬಂದಿದೆ ಗುರುಗಳೇ. ಜಯತೀರ್ಥರದ್ದು ಬಂದಿದೆ. ಒಂದು ಜೈತೀರ್ಥರದು ಅನಿಮೇಷನ್ ಇತ್ತು. ಇದುವೇ ಒಬ್ರು ನಡಿಸಿ ನಡೆಸಿದ್ದಾರೆ, ತುಂಬಾ ಚೆನ್ನಾಗಿ. ಬಂದು ಬರ್ತೆ ಅಂತ ಹೇಳ್ತಾ ಅದು ಬಂದಿದೆಯಾ ಯೂಟ್ಯೂಬ್ ಬಂದಿರುತ್ತೆ ಎಲ್ಲವೆಲ್ಲ. ಆ ಟ್ರೈಲರ್ ಬಂದ್ಬಿಟ್ಟು ಆ ಪಟ ಬಂದು ಎಲ್ಲಿಯೋ, ಇಲ್ಲಿ ಆದ್ರೆ ಯಾವ ಥಿಯೇಟರ್ನೇ ರಿಲೀಸ್ ಆಗಲ್ಲ. ಆ ಟ್ರೈಲರ್ ಬಂದಿತ್ತು ಯೂಟ್ಯೂಬ್ ಎಲ್ಲ ಬಂದಿತ್ತು. ಆಮೇಲೆ ಜಗನ್ನಾಥದಾಸರೋட ಅದ್ಲಿತ್ತ ಎಣ್ಣ ಭಿನ್ನಪ ಕೇಳೋ ಹಾಡು. ಆಮೇಲೆ ರಾಯರ್ದನು ಒಂದು ಇದು ಬರ್ತದೆ ಜೀ ಕನ್ನಡದಲ್ಲಿ ಬಂದು, ಅದು ತುಂಬಾ ಚೆನ್ನಾಗಿದೆ. ಇನ್ನೊಂದು ಈಗ ಜಗನ್ನಾಥದಾಸರ ಪಾರ್ಟ್ 2 ಬರ್ತೆ ಹಂಗಂದ್ರೆ. ಜಗನ್ನಾಥದಾಸರ ಪಾರ್ಟ್ ಐ ಥಿಂಕ್ ಸ್ವಲ್ಪ ವರ್ಷಕ್ಕೆ ಮುಂಚೆ ಬಂತದ್ದು. ಪಾರ್ಟ್ 2 ಬರೋತ್ತರ ಅನಿಸ್ತಾನೆ. ಒಂದು ಇದು ಹಾಕಿದ್ರು. ಸರಿಪ್ಪ, ಒಳ್ಳೇದಾಲಿಮ್ಮ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಆಲಿಪ್ಪ.